ಹೇಳೋದಕ್ಕೆ ತಡ ಯಾಕಾಯ್ತು? ಈ ದಣಿ ಎಲ್ಲೋದ? ಗುರುಗಳೇ, ದಣಿ ಇಲ್ಲ. ನನ್ನ ಮಾತಿನ ಅರ್ಥ ದಣಿ ವಿಜಯನಗರದಲ್ಲಿ ನಮ್ ಜೊತೆ ಇಲ್ಲ ಅಂತ. ದಣಿ ವಿಜಯನಗರದಲ್ಲಿ ಇಲ್ಲ ಅಂದ್ರೆ ಏನ್ ಅರ್ಥ? ಗುರುಗಳೇ, ನಾವು ನಿನ್ನೆ ಮನೆಗೆ ಹೋಗ್ಬೇಕಾದ್ರೆ ಒಂದು ನಾಯಿ ದಾರಿಗೆ ಅಡ್ಡ ಬಂದ್ಬಿಡ್ತು. ದಣಿಯಾಗ ಅದಕ್ಕೆ ಒಂದು ಕಲ್ಲು ಹೊಡೆದ. ಆ ನಾಯಿ ದಣಿನ ಕಚ್ಚಿಬಿಡ್ತು. ನಿಮಗ್ ಗೊತ್ತಾ, ಆ ನಾಯಿ ತುಂಬಾ ಕಡೆ ಕಚ್ಚಿಬಿಡ್ತು ಗುರುಗಳೇ. ಅದಕ್ಕೆ ನಾನು ದಣಿನ ಅವ್ರ ಮನೆಯವರೆಗೂ ಕರ್ಕೊಂಡು ಹೋಗಿ ಅವ್ರ ಅಮ್ಮನ ಜೊತೆ ಬಿಟ್ಟು ಬಂದೆ ಗುರುಗಳೇ. ಮಹಾರಾಜ ಕೃಷ್ಣದೇವರಾಯರು ಆಗಮಿಸುತ್ತಿದ್ದಾರೆ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಮಂತ್ರಿಗಳೇ, ಮಹಾರಾಜರೇ, ರಾಜ ದರ್ಬಾರಿನ ಕಾರುಬಾರು ಶುರುವಾಗಲಿ. ಮಹಾರಾಜರೇ, ವೇಲಂಕೊಂಡ ಗ್ರಾಮದಿಂದ ಬಂದಿರೋ ಅತಿಥಿಗಳು ತಮ್ಮನ್ನ ಭೇಟಿ ಮಾಡ್ಬೇಕು ಅಂತಿದ್ದಾರೆ. ಖಂಡಿತವಾಗಿ ಗೌರವದಿಂದ ಅವರನ್ನು ದರ್ಬಾರಿಗೆ ಕರೆಸಿ. ಆಗ್ಲಿ ಮಹಾರಾಜರೇ. ಪ್ರಣಾಮ ಮಹಾರಾಜರೇ. ಏನು ಸಮಸ್ಯೆ ನಿಮ್ಮದು? ಮಹಾರಾಜರೇ, ನಾನೊಬ್ಬ ಅತ್ಯಂತ ದರಿದ್ರ ಬ್ರಾಹ್ಮಣ ಮಹಾರಾಜರೇ. ಎಷ್ಟು ದರಿದ್ರವೆಂದರೆ ದರಿದ್ರ ಕೂಡ ನನಗೆ ಭಿಕ್ಷೆಯನ್ನು ಕೊಟ್ಟು ದರಿದ್ರ ಎಂದು ಹೇಳಿ ಹೋಗುತ್ತದೆ. ಮಂತ್ರಿಗಳೇ, ಮಹಾರಾಜರೇ, ಈ ಮಹೋದಯರಿಗೆ ರಾಜಕೋಶದಿಂದ ಧನವನ್ನು ನೀಡಿ. ಇಲ್ಲ ಇಲ್ಲ ಮಹಾರಾಜರೇ, ಧನವು ನನ್ನ ಸಮಸ್ಯೆವಲ್ಲ ಮಹಾರಾಜರೇ. ಹಾಗಿದ್ದರೆ ನಿಮ್ಮ ಸಮಸ್ಯೆ ಏನು? ಮಹಾರಾಜರೇ, ನನಗೊಬ್ಬಳು ರೂಪವಂತೆ, ಗುಣವಂತೆ ಮತ್ತೆ ಲಜ್ಜಶೀಲ ಪುತ್ರಿ ಇದ್ದಾಳೆ, ಸುಪ್ರಿಯಾ. ನಿಮ್ಮ ಪುತ್ರಿ ನಿಮ್ಮ ಸಮಸ್ಯೆಯೇ? ಇಲ್ಲ ಇಲ್ಲ ಮಹಾರಾಜರೇ, ಪುತ್ರಿ ನನ್ನ ಸಮಸ್ಯೆವಲ್ಲ. ನಾನು ಅವಳಿಗೆ ಒಂದು ವಿವಾಹವನ್ನು ಮಾಡಬೇಕು. ನಿಶ್ಚಿಂತರಾಗಿ ಮಾಡಿ ಮದುವೆ, ನಿಶ್ಚಿಂತರಾಗಿ ಮಾಡಿ. ಈ ವಿವಾಹದ ಸಂಪೂರ್ಣ ವ್ಯವಸ್ಥೆ ಹಾಗೂ ಖರ್ಚು ರಾಜಕೋಶದಿಂದ ನೀಡಲಾಗುತ್ತದೆ. ಪುತ್ರಿಯ ಮದುವೆ ಸಮಸ್ಯೆ ಆಗುವಂತಿಲ್ಲ. ಮಹಾರಾಜರೇ, ನಾನೊಬ್ಬ ಅತ್ಯಂತ ದರಿದ್ರ ಬ್ರಾಹ್ಮಣ ಮಹಾರಾಜರೇ. ಎಷ್ಟು ದರಿದ್ರವೆಂದರೆ ದರಿದ್ರ ಕೂಡ ನನ್ನ ಕೈಯಲ್ಲಿ ಭಿಕ್ಷೆಯನ್ನು ಕೊಟ್ಟು ದರಿದ್ರ ಎಂದು ಹೇಳಿ ಹೋಗುತ್ತದೆ. ಆದರೆ ನನ್ನ ಪುತ್ರಿಯ ವಿವಾಹದಲ್ಲಿ ಅದು ಸಮಸ್ಯೆವಲ್ಲ ಮಹಾರಾಜರೇ. ಹಾಗಿದ್ದರೆ ನಿಮ್ಮ ಸಮಸ್ಯೆ ಏನು ಮಹೋದಯರೇ? ಮಹಾರಾಜರೇ, ನನ್ನ ಸಮಸ್ಯೆಯು ಈ ಇಬ್ಬರು ನವಯುವಕರು, ಶ್ರೀನಾಥ ಮತ್ತೆ ಪ್ರಸಾದ. ಮಹಾರಾಜರೇ, ಶ್ರೀನಾಥ ನನ್ನ ಪುತ್ರಿಗೆ ಉಪಯುಕ್ತವಾದ ವರ. ಶ್ರೀನಾಥನು ಬಲವಂತ, ಗುಣವಂತ, ಲಕ್ಷ್ಯಶೀಲ ಮತ್ತೆ ಧನವಂತನೂ ಕೂಡ. ಆದ್ರೆ ಈ ಪ್ರಸಾದ ಬಲವಂತನೂ ಅಲ್ಲ, ಗುಣವಂತನೂ ಅಲ್ಲ, ರೂಪವಂತನೂ ಅಲ್ಲ. ನಾನೀಗ ಒಂದು ಸಮಸ್ಯೆಯಲ್ಲಿ ಬಿದ್ದಿದ್ದೀನಿ ಮಹಾರಾಜರೇ. ಈ ಇಬ್ಬರಲ್ಲಿ ಯಾರನ್ನು ಕೊಟ್ಟು ನನ್ನ ಪುತ್ರಿಗೆ ವಿವಾಹವನ್ನು ಮಾಡಲಿ ಮಹಾರಾಜರೇ? ಈ ನಿರ್ಣಯವಂತೂ ನಿಮ್ಮ ಪುತ್ರಿ ತೆಗೆದುಕೊಳ್ಳಬೇಕು. ನಿಮಗಂತೂ ಅರಿವಿರಬೇಕು, ವಿಜಯನಗರ ರಾಜ್ಯದಲ್ಲಿ ಕನ್ಯೆಯ ಅನುಮತಿ ಇಲ್ಲದೆ ಅವರ ವಿವಾಹ ಮಾಡುವುದು ಅಪರಾಧವು. ಮಹಾರಾಜರೇ, ನಾನು ಅತ್ಯಂತ ದರಿದ್ರ ಬ್ರಾಹ್ಮಣನು. ಆಹಾ, ಪೂರ್ತಿ ರಾಜ ದರ್ಬಾರಿಗೆ ಗೊತ್ತು ನೀನ್ ಎಂತ ದರಿದ್ರ ಅಂತ. ಆ ದರಿದ್ರಕ್ಕೆ ನೀನ್ ಎಂತ ದರಿದ್ರ ಅಂತ ಗೊತ್ತಾಗಿ ಅದೇ ನಿನಗೆ ಭಿಕ್ಷೆ ಕೊಟ್ಟು ಹೊರಟೋಗುತ್ತೆ. ಸಮಸ್ಯೆ ಏನು ಅಂತ ಹೇಳಿ. ಮಹಾರಾಜರೇ, ಸಮಸ್ಯೆವೇನೆಂದರೆ ನನ್ನ ಪುತ್ರಿ ಏನು ಹೇಳಿದ್ದಾಳಂದ್ರೆ ಮಹಾರಾಜರು ಯಾರನ್ನ ಮದುವೆ ಆಗುವಂತಾರೋ ಅವರನ್ನೇ ಆಗ್ತೀನಿ ಅಂತ. ಈಗ ನಾವು ಮದುವೆಯೂ ನಿಶ್ಚಯ ಮಾಡಬೇಕೆ? ಈ ಇಬ್ಬರು ನವಯುವಕರಲ್ಲಿ ನೀವು ಒಬ್ಬರನ್ನು ಆರಿಸಿದರೆ ನಾನು ಅವರ ಜೊತೆ ನನ್ನ ಪುತ್ರಿಯ ವಿವಾಹವನ್ನು ಮಾಡುತ್ತೀನಿ. ಮಹೋದಯ, ನಿರ್ಧಾರ ಅತ್ಯಂತ ಸಾಧಾರಣವಾಗಿದೆ. ನೀವು ಶಾಂತರಾಗಿರಿ ಮತ್ತೆ ಮಹಾರಾಜರನ್ನು ನಿರ್ಣಯ ಮಾಡೋದಕ್ಕೆ ಬಿಡಿ. ನಾನು ಹೇಳ್ತೀನಿ, ನಿಮ್ಮ ಮಗಳು. ಕ್ಷಮಿಸಿ ಆಚಾರ್ಯರೇ, ನನ್ನ ಪುತ್ರಿ ಅವನನ್ನೇ ವಿವಾಹ ಆಗ್ತಾಳೆ ಯಾರನ್ನ ಮಹಾರಾಜರು ಆರಿಸ್ತಾರೆ. ನೀವು ದಯವಿಟ್ಟು ಮೌನವಾಗಿರಿ. ಎಷ್ಟು ಧೈರ್ಯ ಇರಬೇಕು, ನನಗೆ ಮೌನವಾಗಿರೋದಕ್ಕೆ ಆದೇಶ ಕೊಡ್ತೀಯ ನೀನು? ನಾನು ನಿಮ್ಮ ಹತ್ರ ಬೇಡ್ಕೋತಿದ್ದೀನಿ ಆದರಣೀಯರೇ, ಯಾಕೆಂದ್ರೆ ನಾನು ಅರ್ಥ ಆಯ್ತು. ನಾನು ಮೌನವಾಗಿರ್ತೀನಿ, ತಾವು ಸಹ ಮೌನವಾಗಿರಿ ದಯವಿಟ್ಟು. ಮಹಾರಾಜರೇ, ನಾನು ಏನ್ ಹೇಳ್ತಿದ್ದೀನಂದ್ರೆ ಇಂಥ ಹಲವು ಘಟನೆಗಳು ನಡೆದಿವೆ. ಅದನ್ನು ಕೇಳಿದ ನಂತರ ನಿಮಗೆ ನಿರ್ಣಯ ತಗೊಳ್ಳೋದಕ್ಕೆ ಸುಲಭವಾಗುತ್ತದೆ. ಅಂದರೆ ಮಹಾರಾಜರೇ, ನಾವು ಮಧ್ಯರಾತ್ರಿ ವಿಜಯನಗರಕ್ಕೆ ಬಂದ್ವಿ. ನಮ್ಮೆಲ್ಲರಿಗೂ ಹಸಿವಾಗ್ತಾ ಇತ್ತು. ಶ್ರೀನಾಥನು ನಮಗೆ ಒಂದು ಧರ್ಮಶಾಲೆಗೆ ಕರೆದುಕೊಂಡು ಹೋಗಬೇಕೆಂದಿದ್ದ, ಏಕೆಂದ್ರೆ ಅಲ್ಲಿಯ ಭಂಡಾರದಲ್ಲಿ ಭೋಜನ ಸಿದ್ಧವಾಗ್ತಿತ್ತು. ಪ್ರಸಾದನ ಒಪ್ಪಲಿಲ್ಲ. ಆದರೆ ಅವನು ನಮ್ಮನ್ನ ಒಂದು ವೃದ್ಧಿಯ ಗುಡಿಸಲಿಗೆ ಕರೆದುಕೊಂಡು ಹೋದ. ಅಲ್ಲಿ ನಾವು ಸ್ವಲ್ಪ ಹಣವನ್ನು ಕೊಟ್ಟು ಮೊಸರನ್ನವನ್ನು ತಿಂದಿವಿ. ತದನಂತರ ಶ್ರೀನಾಥನು ಹಣವನ್ನು ಕೊಟ್ಟು ನಮಗೋಸ್ಕರ ಧರ್ಮಶಾಲೆಯಲ್ಲಿ ಎಲ್ಲಾ ಸವಲತ್ತಿರೋ ಒಂದು ಕೋಣೆಯನ್ನು ತೆಗೆದುಕೊಂಡ. ಆದರೆ ಪ್ರಸಾದನ ಹಠದಿಂದ ನಾವು ಬಾವಿಯ ಪಕ್ಕದಲ್ಲಿರೋ ತೆರೆದ ಜಾಗದಲ್ಲೇ ಮಲಗಬೇಕಾಗಿತ್ತು.
ಮಹಾರಾಜರೇ, ನನ್ನ ದರಿದ್ರತೆಯನ್ನು ನೋಡಿ ರಾಜ್ಯಸಭೆಯಲ್ಲಿ ಹಾಕಿಕೊಳ್ಳಲು ಶ್ರೀನಾಥನು ನನಗೆ ಬಹುಮೂಲ್ಯವಾದ ಉಡುಪನ್ನು ಕೊಟ್ಟನು. ಆದರೆ ಈ ಪ್ರಸಾದನು ಆ ವಸ್ತ್ರವನ್ನು ಜಲದಲ್ಲಿ ನೆನೆಸಿದನು. ಮಹಾರಾಜರೇ, ನನ್ನ ಪುತ್ರಿ ಏನಾದರೂ ಈ ನಿರ್ಣಯವನ್ನು ನಿಮ್ಮ ಮೇಲೆ ಬಿಡದೆ ಹೋಗಿದ್ದರೆ ಈ ಪ್ರಸಾದನನ್ನು ಓಡಿಸಿ ಶ್ರೀನಾಥನ ಜೊತೆ ನನ್ನ ಮಗಳ ವಿವಾಹವನ್ನು ಮಾಡ್ತಿದ್ದೆ. ಇನ್ನೊಂದು ಘಟನೆ ಇದೆ. ಮನೆಯಿಂದ ಹೊರಡಬೇಕಾದರೆ ನನ್ನ ಪುತ್ರಿ ಸುಪ್ರಿಯಾಳು ಶ್ರೀನಾಥನಿಗೆ ಒಂದು ಬಹುಮೂಲ್ಯವಾದ ಉಂಗುರವನ್ನು ಕೊಟ್ಟಳು. ಆದರೆ ಈ ಪ್ರಸಾದನಿಗೆ ಸ್ವಯಂ ನಿರ್ಮಿತ ಕೈಯಿಂದ ಒಂದು ವಸ್ತ್ರವನ್ನು ಕೊಟ್ಟಳು. ಇದರಿಂದ ಪ್ರತೀತವಾಗುವುದೇನೆಂದರೆ ನನ್ನ ಪುತ್ರಿಯು ಶ್ರೀನಾಥನನ್ನು ಇಷ್ಟಪಡುತ್ತಾಳೆ ಅಂತ. ಆದರೆ ಅವಳು ಲಜ್ಜೆಯಿಂದ ಹೇಳಲು ಆಗುತ್ತಿಲ್ಲ. ಆದ್ದರಿಂದ ನಿರ್ಣಯವನ್ನು ನಿಮ್ಮ ಮೇಲೆ ಬಿಟ್ಟಿದ್ದಾಳೆ. ಮಹಾರಾಜರೇ, ನನ್ನ ವಿನಂತಿ ಏನೆಂದರೆ ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ಒಳ್ಳೆ ನಿರ್ಣಯವನ್ನು ತಗೊಳ್ಳಿ. ಹಾಗಾದರೆ ನಮ್ಮ ನಿರ್ಣಯವು ನಿಮ್ಮ ಪುತ್ರಿಯ ವಿವಾಹ ಪ್ರಸಾದನೊಂದಿಗೆ ಆಗಬೇಕು. ಅದ್ಯಾಕೆ ಮಹಾರಾಜರೇ? ಏಕೆ ಅಂದರೆ ಅಂದರೆ ನಿರ್ಣಯವಂತೂ ತೆಗೆದುಕೊಂಡು ಆಗಿದೆ. ಆದರೆ ಈ ನಿರ್ಣಯವು ಏಕೆ ತೆಗೆದುಕೊಂಡೆವು ಎಂದು ನಮ್ಮ ವಿಶೇಷ ಸಲಹೆಗಾರ ಪಂಡಿತ ರಾಮಕೃಷ್ಣರು ಹೇಳುತ್ತಾರೆ. ಸರಿ ಮಹಾಪ್ರಭು, ಸರಿ. ಆದರಣೀಯ ಪ್ರಸನ್ನ ಅವರೇ, ಪ್ರಸಾದ್ ಅವರ ವ್ಯವಹಾರದಿಂದ ಪ್ರದರ್ಶನಗೊಳ್ಳುತ್ತೆ ಇವರು ಅತ್ಯಂತ ಬುದ್ಧಿವಂತ ಅಂತ. ಮತ್ತೆ ನಿಮ್ಮ ಮಗಳನ್ನ ಪ್ರೀತಿಸ್ತಾನೂ ಇದ್ದಾನೆ. ಈಗ ಇದನ್ನ ನೀವ್ ಹೇಗೆ ಹೇಳೋದಕ್ಕೆ ಸಾಧ್ಯ ಪಂಡಿತ ರಾಮಕೃಷ್ಣ? ಅಂದ್ರೆ ಶ್ರೀಯುತರಾದ ಪ್ರಸನ್ನ ಅವರಿಗೂ ತಿಳಿಬೇಕಲ್ವಾ? ಪ್ರಸನ್ನ ಅವರೇ, ಪ್ರಸಾದ್ ಅವರು ನಿಮಗೆ ಸ್ವಾದಿಷ್ಟ ಭೋಜನದ ಬದಲಾಗಿ ಮೊಸರನ್ನ ಮಾತ್ರ ತಿನ್ಸಿದ್ರು. ಅದರಿಂದ ಏನು ತೊಂದರೆನೂ ಆಗ್ಲಿಲ್ಲ. ಅದಕ್ಕೆ ಮಹಾರಾಜರನ್ನ ಭೇಟಿಯಾಗೋ ಅವಶ್ಯಕತೆನೂ ಇರ್ಲಿಲ್ಲ. ಮತ್ತೆ ಅದು ಬಾವಿ ಹತ್ರ ಮಲ್ಗೋದ್ರಿಂದ ಏನ್ ಲಾಭ ಆಯ್ತು? ಬಾವಿ ಹತ್ರನೇ ಜನಗಳ ದಿನ ಆರಂಭ ಆಗೋದು. ಅಲ್ಲಿಗೆ ಜನ ಸ್ನಾನ ಮಾಡೋಕ್ ಬರ್ತಾರೆ. ಅಲ್ಲಿ ಮಲ್ಕೊಂಡಿದ್ ಕಾರಣದಿಂದಾಗೆ ನೀವು ಸರಿಯಾದ ಸಮಯಕ್ಕೆ ನೀವು ರಾಜ ದರ್ಬಾರ್ನಲ್ಲಿ ಉಪಸ್ಥಿತರಿ. ಆದ್ರೆ ಆ ಬಹುಮೂಲ್ಯ ವಸ್ತ್ರವನ್ನು ಯಾಕೆ ನೆನೆಸಲಾಯ್ತು? ಏಕೆಂದರೆ ರಾಜ್ಯಸಭೆಯಲ್ಲಿ ಇದನ್ನು ಸಾಬೀತುಪಡಿಸೋದಕ್ಕೆ ಅದು ನಾನು ಒಬ್ಬ ದರಿದ್ರ ಬ್ರಾಹ್ಮಣ ಅಂತ. ಎಷ್ಟು ದರಿದ್ರವೆಂದರೆ ದರಿದ್ರ ಕೂಡ ನನಗೆ ಭಿಕ್ಷೆಯನ್ನು ಕೊಟ್ಟು ಹೋಗುತ್ತದೆ. ಖಂಡಿತವಾಗ್ಲೂ ಇಲ್ಲ. ಪ್ರಸಾದ್ಗೆ ಇದು ಬೇಕಾಗಿರ್ಲಿಲ್ಲ. ನಿಮ್ಮನ್ನ ಹಳೆ ಬಟ್ಟೆಯಲ್ಲಿ ನೋಡಿ ಮಹಾರಾಜರು ವಿವಾಹಕ್ಕೆ ಕಡಿಮೆ ದುಡ್ಡನ್ನ ಕೊಡ್ಲಿ ಅಂತ. ಇದು ರಾಜ್ಯಸಭೆಯ ನಿಯಮವೂ ಕೂಡ. ಇಲ್ಲಿಗೆ ಬರುವಂತಹ ಪ್ರತಿ ವ್ಯಕ್ತಿಗೂ ಕೂಡ ಮಹಾರಾಜರು ಸರಿಯಾದ ನ್ಯಾಯ ಒದಗಿಸ್ತಾರೆ. ಆಮೇಲೆ ನಿಮ್ಮ ಮಗಳಿಗೂ ಕೂಡ ಪ್ರಸಾದನೇ ಇಷ್ಟ. ಇದನ್ನ ನೀವು ಹೇಗೆ ಹೇಳಕ್ಕಾಗತ್ತೆ? ನನ್ನ ಪುತ್ರಿಯು ಸ್ವಯಂ ಅವಳ ಕೈಯಿಂದ ಶ್ರೀನಾಥನಿಗೆ ಬಂಗಾರದ ಉಂಗುರವನ್ನು ಕೊಟ್ಟಿದ್ಲು, ಮತ್ತೆ ಈ ಪ್ರಸಾದನಿಗೆ ಸಾಧಾರಣವಾದ ವಸ್ತ್ರವನ್ನ. ಅದು ನಿಮ್ಮ ದೃಷ್ಟಿಯಲ್ಲಿ ಸಾಧಾರಣ. ಯೋಚನೆ ಮಾಡಿ, ಒಂದು ಚಿನ್ನದ ಉಂಗುರವನ್ನ ಯಾರಿಂದನೂ ಕೂಡ ಖರೀದಿ ಮಾಡಬಹುದು. ಆದ್ರೆ ಅವರ ಕೈಯಾರೆ ಮಾಡಿರೋ ವಸ್ತ್ರದಿಂದ ಅವರ ಭಾವನೆಗಳು ಕೂಡ ಅಡಗಿರತ್ತೆ. ಯಾರು ಕೂಡ ಅಗತ್ಯ ಇಲ್ಲ ಇದನ್ನ ಮಾಡೋದಕ್ಕೆ. ಅದಕ್ಕೆ ಆ ವಸ್ತುನ ಪ್ರೀತಿ ಪಾತ್ರರಿಗೆ ಮಾತ್ರ ಕೊಡೋಕ್ಕಾಗುತ್ತೆ ಅಲ್ವಾ? ಆದರೆ ಇದನ್ನ ಅವಳು ಸ್ವಯಂ ಹೇಳ್ಬೋದಾಗಿತ್ತಲ್ಲ. ಅವಳು ನಮ್ಮನ್ನ ಮಹಾರಾಜರ ಹತ್ರ ಯಾಕೆ ಕಳ್ಸಿದ್ಲು? ನಿಮ್ಮ ಪುತ್ರಿ ಬಹಳ ಬುದ್ಧಿವಂತಳು. ಕ್ಷಮ್ಸಿ, ನಾನ್ ನಿಮ್ಮನ್ನ ಯಾವುದೇ ರೀತಿ ಅವಮಾನ ಮಾಡ್ತಾ ಇಲ್ಲ. ಆದ್ರೆ ನೀವು ಅನ್ಕೊಂಡಿದ್ದೀರಾ ನೀವೊಬ್ಬ ಬಡ ಬ್ರಾಹ್ಮಣ ಅಂತ. ಅದಕ್ಕೆ ನೀವು ಇನ್ನೊಬ್ಬ ಬಡ ಬ್ರಾಹ್ಮಣನಿಗೆ ಕೊಟ್ಟು ಮದ್ವೆ ಮಾಡೋದಕ್ಕೆ ನೀವು ಒಪ್ಪಿಗೆಯನ್ನ ಕೊಡ್ತಾ ಇರ್ಲಿಲ್ಲ. ಅದಕ್ಕೆ ಅವರು ನಿಮ್ಮನ್ನ ಮಹಾರಾಜರ ಹತ್ರ ಕಳಿಸಿದ್ದು. ನಾನು ಪೂರ್ತಿ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ, ಈ ಸಮಯದಲ್ಲಿ ಒಬ್ರು ಈ ದರ್ಬಾರ್ನಲ್ಲೇ ಉಪಸ್ಥಿತರಿದ್ದಾರೆ. ಸುಪ್ರಿಯಾ ಅವರೇ, ನನಗೆ ಗೊತ್ತಿದೆ ನೀವು ಈ ದರ್ಬಾರ್ನಲ್ಲಿ ಉಪಸ್ಥಿತರಿದ್ದೀರಾ ಅಂತ. ದಯವಿಟ್ಟು ಮುಂದೆ ಬರ್ತೀರಾ? ಪ್ರಣಾಮಗಳು ಮಹಾರಾಜರೇ. ಪಂಡಿತ್ ರಾಮಕೃಷ್ಣ, ನಿಮಗೆ ಹೇಗೆ ಗೊತ್ತಿತ್ತು ಸುಪ್ರಿಯಾ ದೇವಿ ಇಲ್ಲೇ ರಾಜ ದರ್ಬಾರಿನಲ್ಲಿ ಇದ್ದಾರೆ ಎಂದು? ಮಹಾಪ್ರಭು, ಇವರ ಜೀವನದ ಮಹತ್ವಪೂರ್ಣ ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ಸಮಯ ಇದು. ಇದನ್ನ ತಿಳ್ಕೊಳ್ಳುವಂತಹ ಉತ್ಸಾಹ ಎಲ್ಲರಲ್ಲೂ ಕೂಡ ಇರತ್ತೆ. ನೀವು ಧನ್ಯರು. ನಿಮ್ ಬಗ್ಗೆ ಎಷ್ಟು ಕೀಳ್ಪಟ್ಟಿದ್ನೋ
ಅದಕ್ಕಿಂತ ಜಾಸ್ತಿ ಒಳ್ಳೆಯವರು. ಆದರಣೀಯ ಪಂಡಿತ್ ರಾಮಕೃಷ್ಣ ಅವರೇ, ಇದನ್ನ ಹೇಳೋದು ತಪ್ಪೇನೂ ಇಲ್ಲ ಅನ್ಸುತ್ತೆ. ನಿಮ್ಮ ಬುದ್ಧಿವಂತಿಕೆಯ ಮುಂದೆ ಒಂದು ಬೃಹತ್ ಸೇನೆ ಕೂಡ ಸೋಲ್ಬೋದು. ಮತ್ತೆ ಈಗ ನೀವು ಅವರನ್ನ ಇನ್ನಷ್ಟು ಹೊಗಳಬಿಟ್ರಿ. ಆಚಾರ್ಯ ಅವರೇ, ನನಗೆ ನಂಬಿಕೆ ಇದೆ, ಅದು ಸರಿಯಾದ ಸಮಯ ಬಂದಾಗ ಖಂಡಿತ ನಿಮ್ ಮುಂದೆ ನಾನೀಗ ಹೇಳಿದ ಮಾತು ನಿಜ ಆಗುತ್ತೆ. ಮಹಾಪ್ರಭು, ವಧುವರರಿಗೆ ನಿಮ್ಮ ಆಶೀರ್ವಾದವನ್ನ ನೀಡಿ. ಅವಶ್ಯವಾಗಿ. ನಿಮ್ಮ ಜೀವನ ಮಂಗಳಮಯವಾಗಿರಲಿ. ಮಂತ್ರಿಗಳೇ, ಸರಿ ಮಹಾರಾಜರೇ. ಇದು ನಮ್ಮ ಕಡೆಯಿಂದ ಒಂದು ಸಣ್ಣ ಉಡುಗೊರೆ. ನಾವು ಘೋಷಿಸುತ್ತೇವೆ, ಈ ವಿವಾಹದ ಸಂಪೂರ್ಣ ಖರ್ಚು ರಾಜಕೋಶ ನೋಡಿಕೊಳ್ಳುತ್ತದೆ. ನನಗೆ ಗೊತ್ತಿದೆ ನೀವು ತುಂಬಾ ಬೇಜಾರಾಗಿದ್ದೀರಾ ಅಂತ. ಆದ್ರೆ ನೀವೊಬ್ಬ ಸಭ್ಯ ಪುರುಷ, ರೂಪವಂತ, ಬುದ್ಧಿವಂತ, ಧನವಂತನು ಕೂಡ. ಮಹಾಕಾಳಿ ನಿಮಗೂ ಕೂಡ ಒಂದು ಯೋಗ್ಯವಾದ ಜೀವನವನ್ನ ಕೊಟ್ಟೇ ಕೊಡ್ತಾಳೆ. ಆದ್ರೆ ಸುಪ್ರಿಯಾಗೆ ಪ್ರಸಾದೇ ಸರಿಯಾದ ವರ. ಮಹಾರಾಜರೇ, ನಮ್ಮ ವಿಜಯನಗರದ ಶ್ರೇಷ್ಠ ಪೈಲ್ವಾನ ಶ್ರೀ ಕೇಸರಿ ವಲ್ಲಭ ಹಾಗೆಯೇ ಇನ್ನೊಬ್ಬ ಪೈಲ್ವಾನ ದುವಾದಾನ್ ದುರ್ಜನ್ ಜೊತೆಗೆ ಮಲ್ಲಯುದ್ಧವನ್ನ ಆಯೋಜಿಸಲಾಗಿದೆ. ಈ ದುವಾದಾನ್ ದುರ್ಜನ್ ಯಾರು? ಮಹಾರಾಜರೇ, ಅವನು ಪಕ್ಕದ ರಾಜ್ಯದ ಪೈಲ್ವಾನ. 4 ರಾಜ್ಯದ ಪೈಲ್ವಾನರನ್ನ ಸೋಲಿಸಿ ಈಗ ಅವನು ಕೇಸರಿ ವಲ್ಲಭ ಅವರಿಗೆ ಸವಾಲ್ ಹಾಕಿದ್ದಾನೆ. ಹಾಗೆಯೇ ಶ್ರೀ ಕೇಸರಿ ವಲ್ಲಭ ಆ ಸವಾಲನ್ನ ಸ್ವೀಕರಿಸಿದ್ದಾರೆ. ಅದ್ಭುತ. ಇದೇ ಅಪೇಕ್ಷೆ ಇತ್ತು ನಮಗೆ ಕೇಸರಿ ವಲ್ಲಭರಿಂದ. ಏಕೆಂದರೆ ಅವರು ನಮ್ಮ ರಾಜ್ಯದ ಗೌರವವು. ಮಹಾರಾಜರೇ, ಅವರಿಬ್ರು ನಿಮ್ಮನ್ನ ಭೇಟಿ ಮಾಡಬೇಕು ಅಂತಿದ್ದಾರೆ. ಸಂತೋಷದಿಂದ ಅವರನ್ನು ಆಹ್ವಾನಿಸಿ. ಆಗ್ಲಿ ಮಹಾರಾಜರೇ. ಪ್ರಣಾಮಗಳು ಮಹಾರಾಜ್ರೆ. ಪೈಲ್ವಾನ ದುವಾದನ್ ದುರ್ಜನ ಎಲ್ಲಿ? ಇದ್ಯಾವ ಹೊಗೆನೋ ಇದು? ಪ್ರಣಾಮಗಳು ಮಹಾರಾಜ. ಈ ಸಾಂಬ್ರಾಣಿ ಹೊಗೆ ಯಾಕೆ ನೀವು ಬಂದಾಗ? ನಾನೆಲ್ಲೇ ಹೋದ್ರೂ ಈ ಸಾಂಬ್ರಾಣಿ ಹೊಗೆ ನನ್ನ ಜೊತೆಗೆ ಇರುತ್ತೆ. ಈ ಸಾಂಬ್ರಾಣಿ ಹೊಗೆಯಿಂದ ನನಗೆ ಶಕ್ತಿ ಸಿಗುತ್ತೆ. ನಿಮಗೆ ವಿಜಯನಗರ ರಾಜ್ಯಕ್ಕೆ ಸ್ವಾಗತವು. ನೀವು ನಮ್ಮ ರಾಜ್ಯದ ಪೈಲ್ವಾನ್ ಕೇಸರಿ ವಲ್ಲಭರಿಗೆ ಸವಾಲು ಎಸೆದಿದ್ದೀರಿ. ಹೌದು, ಇವರನ್ನ ಹುಳು ತರ ಹೊಸ್ಕಾಕ್ತೀನಿ.
ನಿಮ್ಮಿಬ್ಬರಿಗೂ ನಮ್ಮ ಶುಭಾಶಯಗಳು. ಮಹಾರಾಜ್ರೆ, ನೀವು ಮಲ್ಲ ಯುದ್ಧದಲ್ಲಿ ಉಪಸ್ಥಿತರಿದ್ದರೆ ನನಗೆ ಆನೆ ಬಲ ಬಂದಂತಾಗುತ್ತದೆ. ಹೌದು ಮಹಾರಾಜರೇ, ನೀವು ಸಾಕ್ಷಿಯಾಗಿರ್ತೀರ. ಆಗ ನಾನು ಇವ್ರನ್ನ ಹುಳುತ್ತರ ಹೊಸ್ಕ್ ಹಾಕ್ತೀನಿ. ಖಂಡಿತವಾಗಿಯೂ ನಾವು ಈ ಮಲ್ಲ ಯುದ್ಧ ನೋಡ ಬಯಸುತ್ತೇವೆ. ನಾವು ಅಲ್ಲಿ ಉಪಸ್ಥಿತರಿರುತ್ತೇವೆ. ನಿಮ್ಮ ತೋಳುಗಳು ನನ್ನ ತೊಡೆಯಷ್ಟು ವಿಶಾಲವಾಗಿವೆ. ಆ, ಬಿಟ್ಬಿಡಿ. ಅದನ್ನಿಯ ಪಂಡಿತ್ ರಾಮಕೃಷ್ಣ ಅವರೇ, ಇದನ್ನ ಹೇಳೋದು ತಪ್ಪೇನೂ ಇಲ್ಲ ಅನ್ಸುತ್ತೆ. ನಿಮ್ಮ ಬುದ್ಧಿವಂತಿಕೆಯ ಮುಂದೆ ಒಂದು ಬೃಹತ್ ಸೇನೆ ಕೂಡ ಸೋಲ್ಬೋದು. ಪಂಡಿತ ರಾಮಕೃಷ್ಣ, ಈಗ ನೋಡ್ತೀನಿ ನಿನ್ನ ಬುದ್ಧಿವಂತಿಕೆ ನಿನ್ನ ಹೇಗ್ ಕಾಪಾಡುತ್ತೆ ಅಂತ. ಎಂತ ಆನಂದವಾದ ಸಮಯ ಇದು. ಅಯ್ಯ, ಈಗ ಸಂತೋಷ ಆಗ್ತಿದೆ, ತುಂಬಾ ಸಂತೋಷ ಆಗ್ತಿದೆ. ಅರೆ ಸೌಧಾಮಿನಿ, ಎಲ್ಲಿದ್ಯಾ? ಬಾ ಇಲ್ಲಿ. ಹೇಯ್, ನೀನು ಈ ಕೋಣೆಗೆ ಯಾಕೋ ಬಂದೆ? ಮೂರ್ಖ, ನನಗೆ ಗೊತ್ತು ದನಿ ಇಲ್ಲ ಅಂತ, ನೀನು ಒಬ್ನೇ ಇದೆಯಾ ಅಂತ. ಸ್ವಲ್ಪ ಸಮಯನಾದ್ರೂ ನನಗೆ ಒಬ್ನೇ ಏಕಾಂತವಾಗಿರೋದಕ್ಕೆ ಸಮಯ ಕೊಡ್ರೋ. ಯಾವಾಗ್ಲೂ ಹಾಲ್ನಲ್ಲಿ ಗೋಡಂಬಿ ತರ ಬಂದು ಬೀಳ್ತಾ ಇರ್ತೀರಾ. ಗುರುಗಳೇ, ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಬಂದಿದೆ. ನಿನ್ನ ಮನಸ್ಸಲ್ಲಿ ಬಂದಿರುವಂತ ವಿಚಾರ ಯಾವಾಗ್ಲೂ ಬೇಡದಿರೋ ಸಮಯದಲ್ಲೇ ಬಂದು ಸಾಯುತ್ತೆ. ಕಾಯೋದಕ್ಕಾಗದಿಲ್ವಾ ನಿನ್ನ ಮನಸ್ಸಲ್ಲಿರೋ ವಿಚಾರ? ಹೇಳೋ. ಗುರುಗಳೇ, ವಿಜಯನಗರದಲ್ಲಿ ಮಲ್ಲ ಯುದ್ಧವನ್ನ ಆಯೋಜನೆ ಮಾಡಿದ್ದಾರೆ. ಗೊತ್ತಿದೆ ನನಗೆ. ಏನೀಗ? ಗುರುಗಳೇ, ಅದೇನ್ ಹೇಳ್ತೀನಿ ಅಂದ್ರೆ, ನೀವು ಈ ಮಲ್ಲ ಯುದ್ಧದಲ್ಲಿ ಭಾಗವಹಿಸಬೇಕು ಅಂತ. ಆ? ಇಲ್ಲ. ಯಾಕೆ ಅಂದ್ರೆ ಇಡೀ ವಿಜಯನಗರದ ಜನತೆಗೆ ಗೊತ್ತಾಗ್ಬೇಕು, ನೀವು ಬರೀ ಪ್ರಕಾಂಡ ಪಂಡಿತರು ಮಾತ್ರ ಅಲ್ಲ, ನೀವು ಶಕ್ತಿವಂತ, ಬಾಹುಬಲಿ, ತುಂಬಾ ಬಲಶಾಲಿ. ಹಾಗಾಗಿ ನಿಮ್ಮನ್ನ ದೈಹಿಕವಾಗಿಯೂ ಕೂಡ ಯಾರು ಸೋಲ್ಸೋದಿಕ್ಕಾಗಲ್ಲ ಅಂತ. ಮೂರ್ಖ, ಯಾಕೆ ನನ್ನಿಂದ ಶಿಕ್ಷೆಯನ್ನು ತಗೊಳ್ತಾನೆ ಇರ್ತೀಯ? ಇಂಥ ಸುಂದರ ಸಮಯದಲ್ಲಿ ಆ ಮಲ್ಲ ಯುದ್ಧದ ಚರ್ಚೆ ಬೇಕೇನಾ? ಅತಿ ಉತ್ತಮ ವಿಚಾರ ತತ್ತು. ಮನೆ ಸರಿಯಾಗಿ ಹೇಳ್ತಿದ್ದಾರೆ. ನಾನು ಹೇಳ್ತಿದ್ದೀನಿ, ನೀವು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ನೀವು ಇಲ್ಲಿರುವಾಗ ಬೇರೆ ಇನ್ಯಾರು ಈ ಸ್ಪರ್ಧೆಯಲ್ಲಿ ಯಾಕೆ ಗೆಲ್ಬೇಕು? ಇದು ಸರಿಯಲ್ಲ ಅನ್ಸುತ್ತೆ. ಇಲ್ಲ. ಏನಾಯ್ತು ಗುರುಗಳೇ, ಹೆದರ್ಕೊಂಡ್ಬಿಟ್ರಾ? ಭಯಮುಚ್ಚ. ನೀವು ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಾ? ಇಲ್ಲ ಇಲ್ಲ ಪ್ರಿಯೆ, ಇಲ್ಲ, ನಾನು ಈ ಮೂರ್ಖನಿಗೆ ಹೇಳ್ತಾ ಇದ್ದೆ ಅಷ್ಟೇ. ನೋಡಿಲಿ, ನಿಜವಾದ ಸತ್ಯ ಏನು ಅಂದ್ರೆ, ಈ ಸ್ಪರ್ಧೆ ಆಗ್ತಾ ಇರೋದು ಪೈಲ್ವಾನ್ಗಳ ನಡುವೆ. ಹಾಗಾಗಿ ನಾನಿಲ್ಲ ಇದರಲ್ಲಿ. ಯಾಕಂದ್ರೆ ನಾನೊಂದು ಅತ್ಯಂತ ಮಹತ್ವಪೂರ್ಣ ಸಾಧನೆಯನ್ನ ಶುರು ಮಾಡಿದ್ದೀನಿ. ನನಗಿದನ್ನು ಮೊದಲೇ ಹೇಳಿದಿದ್ರೆ ನಾನು ಮಾಡ್ತಿರೋ ಸಾಧನೆ ಸಮಯವನ್ನ ಮುಂದಕ್ಕೆ ಹಾಕ್ತಿದ್ದೆ. ಖಂಡಿತವಾಗ್ಲು. ಹಾ, ಇಲ್ಲಿ ಬಾ, ಕೂತ್ಕೋ. ನಾನ್ ನಿನಗೆ ನಮ್ಮ ಮಲ್ಲ ಯುದ್ಧದ ಒಂದು ಅದ್ಭುತವಾದ ಕಥೆನ ಹೇಳ್ತೀನಿ. ಸರಿ, ಹೇಳಿ. ನೀನು ಚಟ್ಟಾನ್ ಸಿಂಗ್ ಪೈಲ್ವಾನ್ನ ಹೆಸರು ಕೇಳಿದ್ಯಾ? ಹಾ, ಕೇಳಿದ್ದೀನಿ. ಯಾಕೋ ಸರಿ ಇಲ್ಲ. ನೀನು ಮಲ್ಹಾನ್ ಸಿಂಗ್ ಪೈಲ್ವಾನ್ನ ಹೆಸರು ಕೇಳಿದ್ಯಾ? ಇಲ್ಲ, ಕೇಳಿಲ್ಲ ಗುರುಗಳೇ. ಇಲ್ಲ, ಇದು ಸರಿಯಾಗಿದೆ. ಮಲ್ಖಾನ್ ಸಿಂಗ್ ಪೈಲ್ವಾನ್ ಆ ಕಾಲದ ಬಹಳ ಪ್ರಸಿದ್ಧ ಬಲಶಾಲಿ ಪೈಲ್ವಾನ. ಅವನು ನಮಗೆ ಸವಾಲ್ ಹಾಕ್ದ. ನಾವು ಸವಾಲನ್ನ ಸ್ವೀಕರಿಸಿದ್ವಿ. ನಾನು ಆಮೇಲೆ ಅವನ ಜೊತೆ ಮಲ್ಲ ಯುದ್ಧ ಮಾಡೋದಕ್ಕೆ ಅಖಾಡಕ್ಕೆ ಕೂತಾಗ ನಾನೇ ಹೇಳಿದೆ, ಅಯ್ಯೋ. ಅವನು ನನ್ನ ಎದುರಿಗೆ, ನಾನು ಅವನ ಎದುರಿಗೆ. ಅವನು ನನ್ನನ್ನು ನೋಡ್ದ, ನಾನು ಅವನನ್ನು ನೋಡ್ತಾ ಅವನು ಮುಂದೆ ಬಂದ. ನಾನು ಹಿಂದಕ್ಕೆ ಹೋದೆ. ಅವನ ಎಡಕ್ಕೆ ನನ್ನ ಬಲಕ್ಕೆ, ಅವನ ಎಡಕ್ಕೆ ನನ್ನ ಬಲಕ್ಕೆ. ಆಗ ನಾನು ಅವನ್ನ ಹಿಡಿದು ಹಾಗೆ ದಾ ಹಾಕ್ಬೇಕಾದ್ರೆ ಅಚಾನಕ್ ಆಗಿ ಸೀನ್ ಬಂದ್ಬಿಡ್ತು. ಈ ರೀತಿ ಸೀನಿ ನಾನು ನನ್ನ ಕಣ್ಣನ್ನ ತೆರೆದಾಗ ಆ ಮಲ್ಖಾನ್ ಸಿಂಗ್ ಪೈಲ್ವಾನ್ ಅದೃಶ್ಯನಾಗಿದ್ದ. ಎಲ್ಲಿ ಹೋದ್ರು? ಹಾ, ಅಲ್ಲಿದ್ದ ಒಬ್ಬ ದರ್ಶಕ ನನ್ನ ಕೌಶಲ್ಯವನ್ನ ನೋಡ್ತಾ ಉಪಸ್ಥಿತನಾಗಿದ್ನಲ್ಲ, ಅವನ್ ನನಗೆ ಹೇಳ್ದ, ಬರೀ ನಾನು ಸೀನ್ ಇದ್ದಕ್ಕೋಸ್ಕರನೇ ಮಲ್ಖಾನ್ ಸಿಂಗ್ ಪೈಲ್ವಾನ್ ಆಕಾಶಕ್ಕೆ ಹಾರೋಗ್ಬಿಟ್ಟ ಅಂತ. ಹಾರೋಗ್ಬಿಟ್ಟ.
ನೀನೇನ್ ಮಾಡ್ತಾ ಇದೀಯಾ? ಗುರುಗಳೇ ಸುತ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸುತ್ತಾ ಇದ್ದಾನೆ. ಇಲ್ವಾ ಇಲ್ಲಿ ಕರೆದ್ರ ಗುರುಗಳೇ? ಹೋಗು ಆಚೆಗೆ. ಮನೆ ನಿನ್ನನ್ನು ನಾನು ಆಮೇಲೆ ನೋಡ್ಕೋತೀನೋ. ನಾನೀಗ ಸಿಕ್ಕಾಕ್ಸ್ಬೇಕಾಗಿರೋದು ಪಂಡಿತ ರಾಮಕೃಷ್ಣನನ್ನ. ಬಲದ ವಿರುದ್ಧ ಬುದ್ಧಿವಂತಿಕೆಯ ಪರೀಕ್ಷೆ ಕೊಡೋದಕ್ಕೆ ತಯಾರಾಗು ಪಂಡಿತ ರಾಮಕೃಷ್ಣ. ಓಯ್ ಚಿಕ್ಕ ಪೈಲ್ವಾನ್, ಮನೇಲೆ ಯಾಕೆ ಅಕ್ಕಡ ಮಾಡ್ಕೊಂಡಿದೀಯಾ? ಮತ್ತೆ ಈ ಚಿಕ್ಕ ಲಂಗೋಟಿ ಹಾಕೊಂಡು ಯಾಕೆ ಬಸ್ಗೆ ಹೊಡಿತಿದ್ಯಾ? ತಡಿ, ನಿನ್ ಪಂಚೆ ಉದುರಿಸ್ತೀನಿ. ತಡಿ 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 ತಡಿ. ಸರಿ ಆಯ್ತು, ಎಳಿಯಲ್ಲ, ಹೇಳು. ನಿನಗ್ ಗೊತ್ತಾ ವಿಜಯನಗರ್ ಪೈಲ್ವಾನ್ ದೂಲ್ದನ್ ಪೈಲ್ವಾನು ಮಲ್ಲ ಯುದ್ಧ ಮಾಡ್ತಿದ್ದಾನೆ. ಅದು ನೋಡಕ್ಕೆ ಒಳ್ಳೆ ಮಜಾ ಬರುತ್ತೆ. ಹೌದಾ? ತುಂಬಾನೇ ಆನಂದ ಬರುತ್ತೆ. ನಾನು ಬರ್ತೀನಿ ಮಲ್ಲ ಯುದ್ಧ ನೋಡಕ್ಕೆ. ಹಾ, ಇಲ್ಲಿ ನೋಡು, ನಾನು ರಾಜ್ ದರ್ಬಾರ್ನಲ್ಲಿ ದಿನಾ ಮಲ್ಲ ಯುದ್ಧ ಮಾಡ್ತೀನಿ. ಒಂದ್ ಕಡೆ ನಾನಿರ್ತೀನಿ, ಇನ್ನೊಂದ್ ಕಡೆ ನನ್ ವಿರುದ್ಧ ಇರ್ತಾರೆ ಆಚಾರ್ಯ ತಥಾಚಾರ್ಯ. ನನ್ ಮಲ್ಯುದ್ಧ ನೋಡಕ್ ಹೋಗ್ಬೇಕು. ಇಲ್ಲ, ಖಂಡಿತವಾಗ್ಲೂ ಇಲ್ಲ, ಸಾಧ್ಯನೇ ಇಲ್ಲ. ನಾನ್ ಇಂತಹ ಹಿಂಸೆಗೆ ವಿರೋಧ ವ್ಯಕ್ತಪಡಿಸ್ತೀನಿ. ಮಲ್ಲಯುದ್ಧ ಕ್ರೀಡೆ ಅಲ್ವಾ? ಕ್ರೀಡೆ ಅಂದ್ರೆ ಕ್ರೀಡೆ. ಇದನ್ನ ಯಾರಾದ್ರೂ ಕ್ರೀಡೆ ಅಂತ ಹೇಳ್ತಾರ? ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಹಿಡ್ಕೊಂಡು ಹೊಡಿಯೋದು, ಬಡಿಯೋದು, ಮತ್ತೆ ಎತ್ತಿ ಬಿಸಾಕೋದು, ಆಮೇಲೆ ನೋವು ಮಾಡೋದು. ಆಟ ಅಂದ್ರೆ ಯಾವ್ದು ಗೊತ್ತಾ? ಗಿಲ್ಲಿ ದಾಂಡು, ಕುಂಟೆ ಬಿಲ್ಲೆ, ಲಗೋರಿ, ಚೌಕಬಾರ. ಈ ಕ್ರೀಡೆನಾ? ಇದನ್ನ ಹೆಣ್ಮಕ್ಳು ಆಡ್ತಾರೆ. ಇಲ್ಲ, ಖಂಡಿತವಾಗ್ಲೂ ಇಲ್ಲ, ಮಲ್ಲ ಯುದ್ಧ ನೋಡಕ್ ಹೋಗೋದಿಲ್ಲ. ಅಮ್ಮ ಹೇಳ್ತಿದ್ದಾರೆ ಇವರು ಮಲ್ಲಯುದ್ಧ ನೋಡಕ್ ಬರ್ತಾರಂತೆ. ಇವರು ಆ ದೂರ್ದನ್ ಪೈಲ್ವಾನನ ಬಗ್ಗೆ ತುಂಬಾನೇ ಕೇಳಿದಾರಂತೆ, ತುಂಬಾನೇ ವಿಖ್ಯಾತಿ ಪಡೆದಿದ್ದಾನೆ. ಆದ್ರೆ ವಿಜಯನಗರದ ಪೇಟ ಗುಂಡಪ್ಪನ್ ತಲೆ ಕೇಸರಿ ಕೇಸರಿ ಪೈಲ್ವಾನನ್ ಮುಂದೆ ಅವನು ಗೆಲ್ಲಕ್ ಸಾಧ್ಯನೇ ಇಲ್ಲ. ಇಲ್ಲಿ ಕೇಳು, ನೀನುನಾ? ನಿನಗೆ ಯಾವಾಗ ಮಲ್ಲ ಯುದ್ಧದಲ್ಲಿ ಆಸಕ್ತಿ ಬರೋಕ್ ಶುರು ಆಯ್ತು? ಚಿಕ್ಕ ವಯಸ್ಸಿಂದ ನನಗೆ ಮಲ್ಲಯುದ್ಧ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ನಾನು ಅಮ್ಮನ ಹತ್ರ ಸುಳ್ಳು ಹೇಳಿ ಕದ್ದು ಮಲ್ಲಯುದ್ಧ ನೋಡಕ್ ಹೋಗ್ತಾ ಇದ್ದೆ. ಏನು? ನಾನ್ ಮಲ್ಲಯುದ್ಧ ನೋಡ್ಬೇಕು ಅಷ್ಟೇ, ಅದನ್ನ ಅಮ್ಮ ಹೇಳ್ತಾ ಇದಾರೆ. ಅಮ್ಮ ಹೇಳ್ತಿದಾರಲ್ವಾ? ಅಂದ್ರೆ ನೀನ್ ಹೋಗ್ತಾ ಇಲ್ಲ, ಸರಿ ಅಲ್ವಾ? ಎತ್ಕೋ. ಏನ್ ಎತ್ಕೋಬೇಕು? ಅಮ್ಮಂಗ್ ಹೇಳ್ತಾ ಇದೀನಿ, ಅಮ್ಮ ದೊಣ್ಣೆ ಎತ್ಕೊಳ್ಳಿ. ಹೋಗ್ತೀವಿ 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 ಹೋಗ್ತೀವಿ. ಮನೇಲಿ ಮಲ್ಲ ಯುದ್ಧ ನೋಡೋದ್ಕಿಂತ ಅಲ್ಲಿಗೆ ಹೋಗಿ ಆ ಕೇಸರಿ ವಲ್ಲಭ ಮತ್ತೆ ಆ ದುರ್ಜನ ಮಹೋದಯರ ಮಲ್ಲ ಯುದ್ಧ ನೋಡೋದು. ಪ್ರಣಾಮಗಳು ಮಹಾರಾಜರೇ. ಮಲ್ಲ ಯುದ್ಧ ಪ್ರಾರಂಭವಾಗಲಿ. ಆದರಣೀಯ ಮಹಾರಾಜರೇ, ಇಲ್ಲಿ ಉಪಸ್ಥಿತರಾಗಿರುವ ಗೌರವಯುತ ಸಜ್ಜನರೇ ಮತ್ತೆ ವೀಕ್ಷಕರೇ, ನಮ್ಮ ಬಲಕ್ಕಿರುವ ವಿಜಯನಗರದ ಗೌರವ ವಿಖ್ಯಾತ ಪೈಲ್ವಾನ ಶ್ರೀ ಕೇಸರಿ ವಲ್ಲಭ
ಮತ್ತೆ ನಮ್ಮ ಎಡಕ್ಕಿರುವ ಪ್ರತಿದ್ವಂದಿ ಯಾರನ್ನ ಇದುವರೆಗೆ ಪರಾಜಿತಗೊಳಿಸುವುದಕ್ಕೆ ಸಾಧ್ಯವಾಗಿಲ್ಲ. ಅವರ ಹೆಸರು ಸಮಸ್ತ ದಕ್ಷಿಣದಲ್ಲಿ ಪಸರಿಸಿದೆ. ಅತ್ಯಂತ ಬಲಶಾಲಿ ದುರ್ಜನ. ಇವತ್ತಿನ ಮಲ್ಲ ಯುದ್ಧ ವಿಶೇಷವಾದ ನಿಯಮಗಳೊಂದಿಗೆ ನಡೆಯುತ್ತದೆ. ಮತ್ತೆ ಎಲ್ಲಿವರೆಗೂ ಒಬ್ಬ ಪ್ರತಿದ್ವಂದಿಯು ತನ್ನ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ನಿರಂತರವಾಗಿ ನಡೆಯುತ್ತಿರುತ್ತದೆ. ಮೂರ್ಛಿತವಾಗ್ತಾರೆ, ಇಲ್ಲ ಮೃತ್ಯುವಿಗೆ ಪ್ರಾಪ್ತರಾಗುತ್ತಾರೆ. ಆಗ ಬೇರೆಯ ಪ್ರತಿದ್ವಂದಿಯನ್ನು ವಿಜೇತರನ್ನಾಗಿ ಘೋಷಣೆ ಮಾಡಲಾಗುತ್ತದೆ. ಭಲೆ ಕೇಸರಿ, ಭಲೆ. ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ, ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ ಕೇಸರಿ. ಅಷ್ಟು ಸುಲಭವಾಗಿ ನಿನ್ನನ್ನ ಸೋಲ್ಸೋದಿಲ್ಲ ನಾನು. ಈಗಿನ್ನೂ ಮಲ್ಲ ಯುದ್ಧದ ಆರಂಭವಾಗಿದೆ. ಜನ ನಮ್ಮನ್ನ ನೋಡೋಕೆ ತುಂಬಾ ದೂರದಿಂದ ಬಂದಿದ್ದಾರೆ. ಮೊದಲು ಇವರೆಲ್ರಿಗೂ ಮನೋರಂಜನೆ ಕೊಡ್ತೀನಿ, ಮತ್ತಾಮೇಲೆ ನಿನ್ನ ಸೊಳ್ಳೆ ತರ ಹೊಸಕಾಗ್ತೀನಿ. ನಾನು ಕೂಡ ತಯಾರಾಗಿದ್ದೀನಿ. ಎತ್ಕೊಡಿ ಎತ್ಕೊಡಿ. ಏನನ್ನ? ನಿಮಗೆ ಹೇಳ್ತಾ ಇಲ್ಲ, ಕೇಸರಿ ಪೈಲ್ವಾನಿಗೆ ಹೇಳ್ತಾ ಇದ್ದೀನಿ. ಅವನ್ನ ಹಾಗೆ ಇಟ್ಕೊಂಡು ಕೆಳಗ್ ಬಿಸಾಕಿ ಅಂತ. ನೋಡು ಕನ್ಯಾಕ್ ಮುಚ್ಕೊಂಬಿಟ್ಟೆ. ನೋಡು ನೋಡು. ಅಯ್ಯೋ ಬಿಡಿ ಬಿಡಿ ಅವನ್ನ. ಅವನು ಸೋತ ಅಂತ ಒಪ್ಕೊಂಡಿದ್ದಾನೆ. ಇವತ್ತಿನ ಈ ಮಲ್ಲ ಯುದ್ಧದ ವಿಜೇತ ಅತಿ ಬಲಶಾಲಿ ದುರ್ಜನ.
ನೋಡಿ, ಈಗ ನಿಮಗೆ ಇದ್ರ ಮೇಲೆ ಯಾವುದೇ ಅಧಿಕಾರ ಇಲ್ಲ. ದಯವಿಟ್ಟು ಕ್ಷಮಿಸಿ ಮಹಾರಾಜ. ಶಕ್ತಿಶಾಲಿ ದುರ್ಜನನಿಗೆ ಜೈ! ಶಕ್ತಿಶಾಲಿ ದುರ್ಜನನಿಗೆ ಜೈ! ಶಕ್ತಿಶಾಲಿ ದುರ್ಜನನಿಗೆ ನಾನು ನಿಮ್ಮ ವಿಜಯನಗರಕ್ಕೆ ಬಂದೆ ಮತ್ತು ನಾನು ಕೇಸರಿ ವಲ್ಲಭನನ್ನ ಸೋಲಿಸಿದ್ದೀನಿ. ನಾನು ಇಡೀ ಭಾರತ ಖಂಡದಲ್ಲಿ ಎಲ್ಲ ಪೈಲ್ವಾನ್ರನ್ನ ಸೋಲಿಸ್ಕೊಂಡು ಬಂದಿದ್ದೀನಿ. ಆದರೆ ಇದು ನನ್ನ ತುಂಬಾ ಸರಳವಾದ ವಿಜಯವಾಗಿತ್ತು. ನಾನು ಸೊಳ್ಳೆ ತರ ಹೊಸ್ಕ ಹಾಕಿದ್ದೀನಿ ಕೇಸರಿ ವಲ್ಲಭನನ್ನ. ನಿಮ್ಮ ಈ ಇಡೀ ವಿಜಯನಗರದಲ್ಲಿ ಯಾರಾದ್ರೂ ಇದಾರಾ ನನ್ನನ್ನ ಸೋಲಿಸುವಂತಹ ವೀರರು? ನಾನು ತುಂಬಾ ಹೆಸರು ಕೇಳ್ಪಟ್ಟಿದ್ದೆ ನಿಮ್ಮ ಈ ವಿಜಯನಗರದ ಬಗ್ಗೆ. ಇಷ್ಟೊಂದು ಗರ್ವ. ನಾವು ಸ್ವಯಂ ಪಂದ್ಯ ಕೇಳಿದು ಇವರಿಗೆ ಪಾಠ ಕಲಿಸಬೇಕು. ಸಾಕು ದುರ್ಜನ, ಸಾಕು. ಎಷ್ಟು ಧೈರ್ಯ ನಿನಗೆ? ನೀನು ಮಹಾರಾಜ ಕೃಷ್ಣದೇವರಾಯರ ಸಮ್ಮುಖದಲ್ಲಿ ವಿಜಯನಗರ ರಾಜ್ಯಕ್ಕೆ ಸವಾಲ್ ಕೊಡ್ತಿದ್ಯಾ? ಯಾರಾದ್ರೂ ಇದ್ದಾರಾ ವಿಜಯನಗರದಲ್ಲಿ ನನ್ನ ಸವಾಲನ್ನ ಸ್ವೀಕರಿಸುವಂತವ್ರು? ಸಾಕು ದುರ್ಜನ, ಬಹಳ ಆಯ್ತು ನಿಂದು. ನಾನು ನಿನ್ನ ಈ ಸವಾಲನ್ನ ಮುರಿತೀನಿ. ನೀನು ವಿಜಯನಗರದಿಂದ ಪರಾಜಿತನಾಗೆ ಹೋಗ್ತೀಯ. ನಿನ್ನ ಪರಾಜಯ ಈ ಬಾರಿ ಪ್ರಮಾಣವಾಗಿ ಆಗುತ್ತೆ. ಮಹಾರಾಜ ಕೃಷ್ಣದೇವರಾಯರ ಸಮ್ಮುಖದಲ್ಲಿ ವಿಜಯನಗರಕ್ಕೆ ಸವಾಲನ್ನು ಹಾಕುವಂತ ಸಾಹಸವನ್ನ ಯಾರೂ ಮಾಡಿರಲಿಲ್ಲ. ನಾವು ನಿನಗೆ ಶಿಕ್ಷೆಯನ್ನ ಕೊಡ್ತೀವಿ. ಈ ಮುದುಕನು ಮೂಳೆ ಕೂಡ ಉಳಿಯಲ್ಲ. ಆ ಪೈಲ್ವಾನ ಈ ಮುದುಕನು ಒಂದೊಂದು ಮೂಳೆನು ಮುರಿದಾಕ್ಬಿಡ್ತಾನೆ. ನಾನು ನಿನಗೆ ಸವಾಲನ್ನು ಹಾಕ್ತಿದ್ದೀನಿ. ನೀನು ಮಲ್ಲ ಯುದ್ಧದಲ್ಲಿ ವಿಜೇತನಾಗಿ ತೋರಿಸು ನೋಡೋಣ. ನಿನಗೆ ಅಂದಾಜು ಸಹ ಇರಲ್ಲ ನಿನ್ನ ವಿರುದ್ಧ ಯಾರು ಬಂದು ನಿಲ್ತಾರೀಗ ಅಂತ. ನಾನು ಸವಾಲು ಕೊಡ್ತೀನಿ ನಿನಗೆ. ನೀನು ನಮ್ಮ ಪಂಡಿತ ರಾಮಕೃಷ್ಣನನ್ನ ಮಲ್ಲ ಯುದ್ಧದಲ್ಲಿ ಪರಾಜಿತನಾಗಿಸಿ ತೋರಿಸು ನೋಡೋಣ ನಿನ್ನನ್ನ ಯಾರು ಪರಾಜಿತನಾಗಿಸೋದಿಲ್ಲ ಅಂತ ಹೇಳೋದಕ್ಕೆ. ಪಂಡಿತ ರಾಮಕೃಷ್ಣ, ಈಗ ನೀವೇ ಖುದ್ದಾಗಿ ಅಖಾಡಕ್ಕೆ ಇಳಿದು ಇವನನ್ನ ಸೋಲಿಸಿ ಹೇಳ್ತೀನಿ. ಪಂಡಿತ ರಾಮಕೃಷ್ಣ ಎದ್ದೇಳಿ. ಅಯ್ಯೋ ಗುರುವರ್ಯ. ಯಾರು ಈ ಸೊಣಕ್ಲಾನ? ಇವನ್ ಬಗ್ಗೆ ನಮಗ್ ಗೊತ್ತೇ ಆಗ್ತಾ ಇಲ್ಲ. ಇವನು ಎಲ್ಲಿಂದ ಶುರು ಆಗ್ತಾನೆ ಮತ್ತೆ ಎಲ್ಲಿ ಮುಗ್ದು ಹೋಗ್ತಾನೆ ಅಂತ. ನಾನಂತೂ ಇವನ್ನ ಸಾಮಾನ್ಯವಾದ ಸೊಳ್ಳೆ ತರನೇ ಹೊಸ್ಕಾಗ್ತೀನಿ. ಗುರುವರ್ಯ, ನೀವೇನ್ ಹೇಳ್ತಿದ್ದೀರಾ? ಈ ದುರ್ಜನ ಮತ್ತೆ ನಾನು, ಅವ್ರು ಹೇಗಿದ್ದಾರೆ, ನಾನು ಹೇಗಿದ್ದೀನಿ? ಪಂಡಿತ ರಾಮಕೃಷ್ಣ, ನಿಮಗ್ ನೆನಪೇ ಇಲ್ವೇ ಆ ಬಡವನ ಮಗಳು ಸುಪ್ರಿಯ ಏನ್ ಹೇಳಿದ್ಲು ಅಂತ? ನಿಮ್ಮ ಬುದ್ಧಿವಂತಿಕೆ ಎದುರಿಗೆ ಒಂದು ಸೈನ್ಯವೂ ಸಹ ಸೋತೋಗುತ್ತೆ ಎಂದಿರಲಿಲ್ವೇ? ಮತ್ತೆ ಇಲ್ಲಿ ನಿಂತಿರೋದು ಕೇವಲ ಒಬ್ಬ ವ್ಯಕ್ತಿ, ಪಂಡಿತ ರಾಮಕೃಷ್ಣ. ಮತ್ತು ಸಮಯ ಬಂದಿದೆ ನೀವು ಈ ಮಾತನ್ನ ಪ್ರಮಾಣೀಕರಿಸೋದಕ್ಕೆ ಮತ್ತು ವಿಜಯನಗರ ರಾಜ್ಯವನ್ನ ರಕ್ಷಿಸೋದಕ್ಕೆ. ಗುರುಗಳೇ, ಪಂಡಿತ ರಾಮಕೃಷ್ಣರು
ಈ ಸವಾಲಿನಿಂದ ಹೊರಗಿರಲಿ. ನೋಡಿ ಮಹಾರಾಜರೇ, ಸಮಸ್ತ ವಿಜಯನಗರಕ್ಕೆ ಪಂಡಿತ ರಾಮಕೃಷ್ಣನ ಕ್ಷಮತೆಯ ಮೇಲೆ ಎಷ್ಟು ವಿಶ್ವಾಸವಿದೆ ಅಂತ. ಇದೇ ಸರಿಯಾದ ಸಮಯ. ಪಂಡಿತ ರಾಮಕೃಷ್ಣ ಈ ಮಾತನ್ನ ನಿಜ ಮಾಡಿ ತೋರಿಸ್ಬೇಕು. ಬುದ್ಧಿವಂತಿಕೆಯಿಂದ ಬಲಶಾಲಿಯನ್ನು ಸಹ ಸೋಲಿಸಬಹುದು ಅನ್ನೋದನ್ನ. ಪಂಡಿತ ರಾಮಕೃಷ್ಣ ನೋಡಿದ್ರ ನೀವೇ? ಈ ದುರ್ಜನ ವಿಜಯನಗರಕ್ಕೆ ಬಂದು ವಿಜಯನಗರದ ಮಾನ ಮರ್ಯಾದೆಯನ್ನು ಹರಾಜಾಗ್ತಾ ಇದ್ದಾನೆ. ವಿಜಯನಗರದ ಕೀರ್ತಿ ಪ್ರತಿಷ್ಠೆಯನ್ನು ಉಳಿಸಿ ನೀವು. ಪಂಡಿತ ರಾಮಕೃಷ್ಣ, ಅಲ್ಲ ನೀವು ಈ ಸವಾಲನ್ನು ಸ್ವೀಕರಿಸೋದಿಲ್ವೇ? ಇದೇನಾ ನೀವು ರಾಜ್ಯಕ್ಕೆ ತೋರಿಸುವಂತ ಕೃತಜ್ಞತೆ? ಅರೆ ರಾಮ, ನೀನಿ ಮುದ್ಕನ್ ಬಲೆಯಲ್ಲಿ ಸಿಕ್ಬೀಳ್ಬೇಡ. ಇವನ್ ನಿನ್ನ ಉತ್ತೇಜಿಸ್ತಾ ಇದ್ದಾನೆ. ತುಂಬಾ ಹೊಡೆತ ತಿನ್ಬೇಕಾಗತ್ತೆ. ನೀನು ದುರ್ಜನನ್ ಹತ್ರ ಸಿಕ್ಕಾಕೊಂಡ್ರೆ ಅವ್ನ್ ನಿನ್ನ ಚಟ್ನಿ ಮಾಡ್ಬಿಡ್ತಾನೆ. ದ್ವಂದ್ವದ ಸಮಯದಲ್ಲಿ ನಾನೇನಾದ್ರೂ ಅವ್ನ್ ಕೈಗೆ ಸಿಕ್ಕಾಕೊಂಡ್ರೆ ನನ್ ಕತೆ ಏನಾಗತ್ತೆ ರಾಮ? ಆದ್ರೆ ಬಂದು ನಾನು ಇವನ್ ದುರಹಂಕಾರನ ಮುರಿಲೇಬೇಕು. ನಾನು ಇವನ್ ಜೊತೆ ಕುಸ್ತಿ ಮಾಡ್ತೀನಿ. ಕಡೆ ಪಕ್ಷ ನನ್ ಬಗ್ಗೆನಾದ್ರೂ ಯೋಚನೆ ಮಾಡು. ಮಹಾಪ್ರಭು, ನಾನು ಖಂಡಿತವಾಗ್ಲೂ ಕುಸ್ತಿ ಮಾಡ್ತೀನಿ. ಇದಲ್ವಾ ಮಾತು ಅಂದ್ರೆ ಪಂಡಿತ ರಾಮಕೃಷ್ಣ? ವಿಜಯನಗರಕ್ಕೂ ಕೂಡ ಇದೇ ಅಪೇಕ್ಷೆ ಇತ್ತು. ಆದ್ರೆ ನಂದೊಂದು ಷರತ್ತಿದೆ. ನಾನು ದುರ್ಜನಿಂದ 2 ದಿನ ಆದ್ಮೇಲೆ ಕುಸ್ತಿ ಮಾಡ್ತೀನಿ. ನನಗೆ 2 ದಿನದ ಸಮಯಾವಕಾಶ ಬೇಕು. ನನ್ನದು ಒಂದು ಷರತ್ತಿದೆ. ದಾರಿಯಲ್ಲಿ ಹೋಗೋರ್ ಜೊತೆಗೆ ಹೋರಾಡುವಂತನಲ್ಲ. 2 ದಿನಗಳ ನಂತರ ಪಂಡಿತ ರಾಮಕೃಷ್ಣರು ನನ್ನ ಶಿಷ್ಯಂದ್ರ ಜೊತೆಗೆ ಹೋರಾಡಬೇಕು. ಅವರನ್ನ ಸೋಲಿಸ್ಬೇಕಾಗುತ್ತೆ. ನೀವೇನಾದ್ರೂ ಅವರನ್ನ ಸೋಲ್ಸೋಕಾದ್ರೆ ಅವಾಗ್ಲೇ ನಿಮಗೆ ನನ್ನ ಜೊತೆ ಹೋರಾಡೋ ಅವಕಾಶ ಸಿಗುತ್ತೆ. ಸ್ವೀಕಾರ ಇದೆ. ನಾನ್ ಮೊದಲು ನಿಮ್ಮ ಚೇಲಗಳನ್ನ, ಆಮೇಲೆ ನಿಮ್ಮನ್ನು ಸೋಲಿಸ್ತೀನಿ. ನೀವು ವಿಜಯನಗರಕ್ಕೆ ಬಂದಿದ್ದೀರಾ. ನಿಮ್ಮ ಚೇಲಗಳ ಸಹಿತ ವಿಜಯನಗರದಿಂದ ಸೋಲ್ಸೆ ನಿಮ್ಮನ್ನ ಹೊರ ಕಳಿಸ್ತೀವಿ. ಸರಿಯಾಗಿದೆ. 2 ದಿನಗಳ ನಂತರ ನಿಮಗೆ ನನ್ನ ದರ್ಶನವಾಗುತ್ತೆ ಮತ್ತು ನನ್ನ ಶಿಷ್ಯ ಲಿಂಬ ನಿಮ್ಮನ್ನ ಸೋಲಿಸ್ಬಿಡ್ತಾನೆ. ಮತ್ತೆ ಸಿಂಬಾವರೆಗೂ ಅಂತೂ ನೀವು ತಲುಪೋಕೆ ಆಗಲ್ಲ. ಒಳ್ಳೇದು, ತುಂಬಾ ಒಳ್ಳೇದು. ಪಂಡಿತ ರಾಮಕೃಷ್ಣ, ಈ ಬಾರಿ ಬಹಳ ಬಲಿಷ್ಠವಾದ ಭುಜಗಳಿಗೆ ಸಿಕ್ಕಾಕೊಂಡಿದ್ದೀರಾ. ರಾಮ, ಮೂರ್ಖತೆಗೂ ಒಂದ್ ಮಿತಿ ಇರ್ಬೇಕು. ನೋಡವನನ್ನ, ಅವನು ಪರ್ವತ ಮತ್ತೆ ನೀನು ಇರುವೆ. ಹೌದು, ಮಾಡೋದೆಲ್ಲ ಮಾಡಾಯ್ತು. ಬಂದು ನೋಡೇ ಬಿಡೋಣ. ಹೇ ಅಮ್ಮ ಕಾಳಿ, ನನಗೇನ್ ಮಾಡ್ಲಿ? ಆ ಪೈಲ್ವಾಲ್ ನನ್ನನ್ನಂತೂ ಖಂಡಿತವಾಗ್ಲೂ ಹೊಡೆದು ಬಡ್ದು ಬಿಸಾಕ್ಬಿಡ್ತಾನೆ. ಹುಚ್ಚಿಡ್ದಿದ್ಯಾ? ಆ ಪೈಲ್ವಾನನ್ನ ಎತ್ತೋದಿರ್ಲಿ, ಅಲ್ಲಾಡ್ಸೋದಕ್ಕೂ ಆಗಲ್ಲ.
ಅಲ್ಲ, ಈ ಸಜ್ಜಿಗೆ ಪಾತ್ರೆ ತಗೋ. ಶುದ್ಧ ದೇಸಿ ತುಪ್ಪದಿಂದ ಮಾಡಿದ್ದೀನಿ. ಇದನ್ನ ತಿಂದ್ರೆ ನಿನ್ ಶರೀರದಲ್ಲಿ ಶಕ್ತಿ ತುಂಬಿಕೊಳ್ಳುತ್ತೆ. ಅಯ್ಯೋ, ಕೈಯಲ್ಲೇನಿದೆ? ನೀವೇನ್ ತಂದಿದ್ದೀರಾ? ಬಾದಾಮಿ. ಇದನ್ನ ತಿಂದ್ರೆ ನಿನಗೆ ಶಕ್ತಿ ಬರುತ್ತೆ. ತಗೋಲಮ್ಮ, ಬಾಳೆ ತಿನ್ನು. 2 ದಿನ ಆದ್ಮೇಲೆ ನೀನು ಮಲಯುದ್ಧ ಮಾಡ್ಬೇಕಲ್ವಾ? ತಗೋ. ಅಯ್ಯೋ, ನಿಮಗೆಲ್ಲ ಹುಚ್ಚಿಡ್ದಿದ್ಯಾ? ಇಷ್ಟೆಲ್ಲ ತಿಂದ್ರೆ ನನ್ನ ಹೊಟ್ಟೆನೇ ಹಾಳಾಗೋಗುತ್ತೆ. ಕುಸ್ತಿ ಮಾಡೋದಿರ್ಲಿ, ಅಲ್ಲಿ ಹೋಗೋದಕ್ಕೂ ಆಗೋದಿಲ್ಲ. ಬಾಯಿ ಮುಚ್ಕೊಂಡು ತಿಂತಾ ಇರು. ಶಾರದಾ, ನಾನಲ್ಲ, ಅಮ್ಮ ಹೇಳ್ತಿದ್ದಾರೆ. ಅಯ್ಯೋ ಅಮ್ಮ, ಏನ್ ಹೇಳ್ತಿದ್ದೀರಾ? ಉಳಿದಿರೋ 2 ದಿನದಲ್ಲಿ ಇದನ್ನೆಲ್ಲ ತಿಂದು ಪೈಲ್ವಾನ್ ಆಗ್ಬೋದು ಅಂತ ಅನ್ಕೊಂಡಿದ್ದೀರಾ? ಮತ್ತೇನ್ ಯೋಚನೆ ಮಾಡಿದ್ಯಾ? ಆ ದುರ್ಜನ ಪೈಲ್ವಾನನ ಶಿಷ್ಯ ಉದ್ದ ಅವ್ನ್ ಯಾವನೋ ಸೋಲ್ಸೋದಕ್ಕೆ. ಯಾವ ಉಪಾಯನೂ ಮಾಡಿಲ್ಲ. ಮತ್ತಿದನ್ನ ಯಾಕೆ ಒಪ್ಕೊಂಡೆ? ಮತಿಹೀನ ಆಗಿದ್ಯಾ ಅಂತ ಅನ್ಸುತ್ತೆ. ಮತಿಹೀನ ಅಂತೂ ಸಂಪೂರ್ಣವಾಗಿ ಆಗ್ಬಿಟ್ಟಿದ್ದೀನಿ ಬಿಡು. ಮಹಾರಾಜರು ಮತ್ತೆ ವಿಜಯನಗರದ ಪ್ರತಿಷ್ಠೆನ ನನ್ನ ಎದುರು ಆಚಾರ್ಯರು ತಂದ್ಬಿಟ್ರು. ಬೇರೆ ಯಾವ ಉಪಾಯನೂ ಇರ್ಲಿಲ್ಲ ನನ್ನ ಹತ್ರ. ಮತ್ತೆ ಆ ಲಿಂಬಂದಿನ ಎತ್ತಿ ಎತ್ತಿ ಬಿಸಾಕ್ದಾಗ ಮಹಾರಾಜರ ಮರ್ಯಾದೆ ಹೋಗಲ್ಲ ಅಂತ ಅನ್ಕೊಂಡಿದ್ಯಾ ನೀನು? ಇದನ್ನೆಲ್ಲ ಲಾಮ ಅನ್ನೋದಕ್ಕೆ ಲಿಂಬ ಜೀವಂತವಾಗಿ ಬಿಟ್ಟಿರ್ಬೇಕಲ್ವಾ? ಅಯ್ಯೋ ಗುಂಡಪ್ಪ, ಯಾಕೆ ಹೆದರ್ಸ್ತಿದ್ಯಾ ನನ್ನನ್ನ? ಹಾಗಿದ್ರೆ ಹೇಳು ನೋಡೋಣ, 2 ದಿನದ ಅವಧಿ ಯಾಕೆ ಹೇಳ್ದೆ ಅಂತ? ಯಾಕಂದ್ರೆ ಲಾಮ ಅವ್ನ್ ಕೊನೆ ಆಸೆನ ಪೂರ್ತಿ ಮಾಡ್ಕೊಳ್ಳಿ ಅಂತ. ಅಯ್ಯೋ, ಸುಮ್ನಿರು. ಯಾವುದೇ ಸಮಸ್ಯೆಗಳ ಎದುರುಗಡೆ ಬಂದ್ರೆ ಅದನ್ನ ಬಿಟ್ಬಿಡ್ಬೇಕು. ತಲೆಗೆ ಯಾವುದೇ ಉಪಾಯ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಸ್ವಲ್ಪ ಸಮಯ ಕೊಡ್ಬೇಕು. ಇದು ರಾಮನ ಸೂತ್ರ ಸಂಖ್ಯೆ 4. ಇದು ರಾಮನ ಸೂತ್ರ ಸಂಖ್ಯೆ 404. ಏನಾದ್ರೂ ಯುಕ್ತಿ ಹೊಳಿತಾ? ಯಾವ್ದಾದ್ರೂ ಉಪಾಯ ಸಿಕ್ತೋ ಇಲ್ವೋ ಅಂತ ಹೇಳು. ಏನ್ ಹೇಳಿ ಶಾರದಾ, ನನಗೇನು ಉಪಾಯ ಹೊಳಿತಿಲ್ಲ ಅಮ್ಮ. ನನಗೇನು ಗೊತ್ತಾಗ್ತಿಲ್ಲ. ನೀವೆಲ್ಲ ಯಾಕೆ ಎದುರಿಸ್ತಿದ್ದೀರಾ? ನನಗೆ ಭಯ ಆಗ್ತಿದೆ. 2 ದಿನ ಆದ್ಮೇಲೆ ಆ ದುಷ್ಟ ದುರ್ಜನನ ಬಲಿಷ್ಠವಾದ ಕೈಯಲ್ಲಿ ಅವನೇನಾದ್ರೂ ನನ್ನ ಮೇಲೆ ಕೂತ್ಕೋಬಿಟ್ರೆ ನಂದಂತೂ ಪ್ರಾಣ ಹೋಗ್ಬಿಡುತ್ತೆ. ನೋಡತ್ತರ ಸಾಯಿಸ್ಬಿಡ್ತಾರೆ ನನ್ನನ್ನ. ಅಮ್ಮ ಅಮ್ಮ ಅಮ್ಮ. ಅಲ್ಲೇ ನಿಂತ್ಕೊಳ್ಳಿ. ಮುಂದೆ ಬಂದ್ರೆ ಆಗ ಸೊಳ್ಳೆ ತರ ಹೊಸಕಾಕ್ಬಿಡ್ತೀನಿ. ನನಗೆ ಚೆನ್ನಾಗಿ ಗೊತ್ತಿದೆ ನೀವಿಬ್ರು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ. ನನಗೆ ಗೊತ್ತಾಯ್ತು ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ. ಪಂಡಿತ ರಾಮಕೃಷ್ಣರ ಜೀವದ ಭಿಕ್ಷೆ ಕೇಳೋಕ್ ಬಂದಿದ್ದೀರಾ? ಇಲ್ಲ, ಖಂಡಿತ ಸತ್ಯ. ನಿಮ್ಮ ಅನುಮಾನ ಸರಿಯಾದ್ದಲ್ಲ ದುರ್ಜನ ಮಹೋದಯ. ನೀವು ಹಾಗಂತೀರಾ? ನಿನ್ನೆ ಅದೇನೇನೋ ವಿಚಿತ್ರವಾಗಿ ಮಾತಾಡ್ತಾ ಇದ್ರಿ, ಮತ್ತಿವತ್ತು ಒಳ್ಳೊಳ್ಳೆ ಮಾತಾಡಿ ಆಗ ನಿಮ್ಗೇನನ್ಸುತ್ತೆ? ನೀವು ನನ್ನ ಮಾತಲ್ಲಿ ಸಿಕ್ಕಾಕಿಸ್ತೀರಾ? ಅದು ಅಸಂಭವ. ಇಲ್ಲ, ನಾನು ನಿನ್ನ ಪಕ್ಷದವನೇ. ನನಗೆ ಗೊತ್ತಿದೆ ನಿಮ್ಮ ಶಿಷ್ಯ ಲಿಂಬ ಮಲ್ಲ ಯುದ್ಧದಲ್ಲಿ ಪಂಡಿತ ರಾಮಕೃಷ್ಣನನ್ನ ಪರಾಜಿತಗೊಳಿಸಿ ಅವನನ್ನ ಮಣ್ಣಾಗಿಸ್ತಾನೆ ಅಂತ. ಅದರ ಸಲುವಾಗಿ ನಾನು ನಿಮಗೆ ಒಂದಷ್ಟು ಸಲಹೆ ಕೊಡೋಣ ಅಂತ ಬಂದಿದ್ದೀನಿ. ಏನು ಸಲಹೆ ಕೊಡ್ತೀರಾ? ನಿಮಗಷ್ಟು ಧೈರ್ಯನಾ? ನನ್ನ ಅಖಾಡಕ್ಕೆ ಬಂದು ನನಗೆ ಸಲಹೆ ಕೊಡ್ತೀರಾ? ನೀವಿಬ್ರು ಏನಾದ್ರೂ ನಿಮ್ಮ ಬಾಯಿ ತೆಗೆದ್ರೆ ನಿಮ್ಮ ಎಲ್ಲ ಹಲ್ಲುಗಳನ್ನು ಮುರಿದು ಹಾಕ್ತೀನಿ. ನಿಮಗೆ ನನ್ನ ಶಕ್ತಿಯ ಬಗ್ಗೆ ಮತ್ತು ನನ್ನ ಶಿಷ್ಯರ ಶಕ್ತಿಯ ಬಗ್ಗೆ ವಿಶ್ವಾಸವಿಲ್ಲವೇ? ಇದೆ. ನನಗೆ ಅವರಿಬ್ಬರ ಮೇಲೆ ಪೂರ್ಣ ವಿಶ್ವಾಸವಿದೆ. ಲಿಂಬ, ಸಿಂಹ, ಸ್ವಲ್ಪ ಇವರ ಮನಸ್ಸಿನ ಅನುಮಾನನ ದೂರ ಮಾಡಿ. ಆಯ್ತು ಗುರುಗಳೇ. ನನ್ನನ್ನು ಯಾಕೆ ಹಿಡ್ಕೊಂಡಿದ್ದೀರಾ? ನಾನೇನು ಹೇಳಲೇ ಇಲ್ವಲ್ಲ, ಗುರುಗಳು ತಾನೇ ಹೇಳಿದ್ದು. ಅಯ್ಯೋ, ಮೊದಲು ಶಿಷ್ಯನಿಗೆ ಬುದ್ಧಿ ಕಲಿಸೋಣ.
ಅಯ್ಯೋ ಹೊಡೆದಾಕ್ಬಿಟ್ರಲ್ಲಪ್ಪ ನನ್ನ ಶಿಷ್ಯನ್ನ. ಅಯ್ಯ ಏನು ಇಲ್ಲ ಬೇಡ. ದುರ್ಜನ್ ಮಹೋದಯ, ನಿಮ್ಮ ಶೈಲಗಳನ್ನ ನಿಲ್ಸಿ. ನಾನ್ ನಿಮ್ಗೆ ಪ್ರಶಂಸೆ ಮಾಡೋದಕ್ಕೆ ಬಂದಿದ್ದೀನಿ. ನಿಮ್ಮ ಪೈಲ್ವಾನ್ಗಿರಿನ ನಾನು ನೋಡಿದ್ದೀನಿ. ಇವರಿಬ್ಬರನ್ನ ನಿಲ್ಸಿ ಬದಲು ಅಲ್ಲ ನಿಲ್ಸಿ ಬದಲು ಹೊಡಿಬೇಡಿ ಅಂತೇಳಿ. ಧನ್ಯವಾದ. ನಾನು ನಿಮಗೆ ಒಂದು ಶಾಸ್ತ್ರ ಸ್ವರ್ಣ ಮುದ್ರೆಯ ಒಂದು ಪದವಿನ ತಂದಿದ್ದೆ. ನಮ್ಮ ಬಳಿ ಆಗಲೇ ಸುಮಾರು ಮುದ್ರೆಗಳಿವೆ. ಈಗ ನೀವು ಮತ್ತೇನ್ ತಂದಿದ್ದೀರಿ? ನೀವೇನ್ ಬಯಸ್ತೀರೋ ಅದನ್ನೇ ನಾವು ಕೊಡ್ತೀವಿ. ರಾಜ ಪುರೋಹಿತ ತಾತಾಚಾರ್ಯ ನಾನು. ನಾವು ನಮ್ಮ ವಿಶೇಷವಾದ ವಜ್ರಂಗ ಬಾಣವನ್ನ ಪ್ರಯೋಗ ಮಾಡೋದಕ್ಕೆ ಒಂದು ಮಾನವ ಶರೀರದ ಅವಶ್ಯಕತೆ ಇದೆ. ಮಾನವ ಶರೀರದ ಅವಶ್ಯಕತೆ ಇದೆ. ನಮ್ಮ ಶಿಷ್ಯ ಮಣಿ, ಇವನು ಮಾನವನ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದ್ರೆ ಇವನ ಶರೀರ ಮಾತ್ರ ಮಾನವ ರೀತಿಯ ಇದೆ. ಅವನನ್ನು ಸ್ವೀಕರಿಸಿ. ಅಯ್ಯೋ ಬೇಡ ಗುರುಗಳ, ನಾನೀಗಾಗಲೇ ಸುಂದರ. ಅಯ್ಯೋ, ಇವನ್ ತುಂಬಾ ಭಯ ಪಡ್ತಾ ಇದ್ದಾನೆ. ನೀವು ಇವನ್ಗೆ ಗುರು ಅಲ್ವಾ? ನೀವು ಹತ್ರಕ್ ಬಂದ್ರೆ ಆಗ ಇವನು ಖಂಡಿತ ಬರ್ತಾನೆ. ನಾನು ಮುಂದೆ ಬರ್ತೀನಿ. ನಾನು ಬಂದಿದ್ದೀನಲ್ಲ ಮುಂದೆ, ನನ್ಗೆ ಯಾವುದೇ ರೀತಿ ಭಯ ಇಲ್ಲ. ಬಾರೋ ಮಣಿ, ಬಾರೋ. ದುರ್ಜನ ಮಹೋದಯರ ಸಮಕ್ಷಮಕ್ಕೆ ಬಂದು ನೋಡು ಹೇಗೆ ಅವರು ಬಜರಂಗ ಬಾಣವನ್ನ ಹೂಡ್ತಾರೆ ಅಂತ ತೋರಿಸಿ. ನಾನು ನಿಂತಿದ್ದೀನಿ, ತೋರಿಸಿ. ಹೌದಾ, ಇದೇನಾ ಅದು? ಆಹಾ, ಎಂತ ಆನಂದ! ಬಹಳ ಚೆನ್ನಾಗಿದೆ. ಮುಂದೆ ಏನು? ಬರೀ ನಿಮ್ಮ ಸೊಂಟಕ್ಕೆ ಹೊಡಿಬೇಕಾಗುತ್ತೆ. ಯಾರನ್ನ? ಗುರುಗಳೇ, ನೀವು ಹುಷಾರಾಗಿ ಇದ್ದೀರಾ? ಏನಾಯ್ತು ನಿಮಗೆ? ನಡೆಯುವುದರಲ್ಲಿ ಕಷ್ಟವಾಗುತ್ತಿದೆ. ನಮ್ಮ ಗುರುಗಳಿಗೆ ಅವರು ಹಾಗೂ ನಿಮ್ಮ ಮುಖದಲ್ಲಿ ನೋವು ಎದ್ದು ಕಾಣಿಸುತ್ತಿದೆ. ಏನಾಯ್ತು ಗುರುಗಳೇ? ಅದು ಮಹಾರಾಜರೇ, ನಾನು ಅಂದ್ರೆ ನಾನು ಹೇಳೋ ಅರ್ಥ ಏನಂದ್ರೆ, ನಾನೊಂದು ಭಾರವಾದ ವಸ್ತುವನ್ನು ಎತ್ತ ಹೋಗಿ ಹಿಂಗೆ ಆಗ ನನಗನ್ನಿಸ್ತು ನನ್ನ ಸೊಂಟದಲ್ಲಿ ಏನೋ ನೋವು ಕಾಣಿಸ್ಕೊಳ್ತು. ಸರಿ ಗುರುಗಳೇ, ನೀವು ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ಇಲ್ಲ ಮಹಾರಾಜ್ರೆ, ಅದು ನಾನು ಕೂರೋದಕ್ಕೆ ಆಗೋದಿಲ್ಲ. ನಾನು ಕೂತ್ಕೊಂಡ್ರೆ ನೋವಿನ್ನೂ ಹೆಚ್ಚಾಗುತ್ತೆ. ಸರಿ ಗುರುಗಳೇ, ನೀವು ನಿಂತೇ ಇರಿ. ರಾಮ 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 ಪ್ರಣಾಮಗಳು ಮಹಾಪ್ರಭು. ಅಯ್ಯೋ ಲಾಮ, ಈ ದುರ್ಜನ ಯುದ್ಧದಲ್ಲಿ ಭಾಗವಹಿಸ್ತಿಲ್ಲ. ಮತ್ತೆ ಅವನು ಯಾಕೆ ಅಲ್ಲೇತಿ ಬಂದಿದ್ದಾನೆ? ಅದೇನಿಲ್ಲ, ಕೇವಲ ಅವ್ರ ಚೇಲಗಳಿಗೆ ಪ್ರೇರೇಪಣೆ ಕೊಡೋದಕ್ಕೋಸ್ಕರ. ಲಿಂಬ, ಇವನನ್ನ ಸೊಳ್ಳೆ ತರ ಹೊಸ್ಕ್ ಹಾಕು. ಅಪ್ಪಣೆ ಗುರುಗಳೇ, ಸರಿಯಾಗಿ ಮಾಡ್ತೀನಿ. ಇವತ್ತು ನಾನು ನಿನ್ನ ಹೊಡೆದು ಧೂಳಿಪಟ ಮಾಡ್ಬಿಡ್ತೀನಿ ಪಂಡಿತ ರಾಮಕೃಷ್ಣ. ವಿಜಯನಗರದ ಪ್ರಜೆಗಳೇ, ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಮಲ್ಲ ಯುದ್ಧ ವಿಜಯನಗರದ ಪಂಡಿತ ರಾಮಕೃಷ್ಣ ಮತ್ತು ದುವಾದಾರ ದುರ್ಜನನ ಶಿಷ್ಯ ಲಿಂಬಾನ ಮಧ್ಯೆ ನಡೆಯುತ್ತೆ. ಈ ಸ್ಪರ್ಧೆಯ ಕೇವಲ ಒಂದೇ ನಿಯಮ, ಇಬ್ಬರಲ್ಲಿ ಯಾರೂ ಸಹ ಅಖಾಡದ ಕೆರೆಯಿಂದ ಆಚೆ ಹೋಗೋ ಹಾಗಿಲ್ಲ. ಅದರ ವಿರುದ್ಧವಾಗಿ ಈ ಸ್ಪರ್ಧೆ ನಿಯಮ ಮುಕ್ತವಾಗಿದೆ. ಮತ್ತೆ ಯಾವುದಾದ್ರೂ ಕಾರಣದಿಂದ ಯಾರಾದ್ರೂ ಒಬ್ಬರ ಮೃತ್ಯುವಾದರೆ ಮತ್ತು ಆ ಘಟನೆಗಾಗಿ ಪ್ರತಿದ್ವಂದಿಯೂ ಕೂಡ ದೋಷಿ ಆಗಲ್ಲ. ಮತ್ತೆ ಹೌದು, ಆಯೋಜಕವೂ ಅಲ್ಲ. ಮಹಾರಾಜರೇ, ನಮಗೆ ಪಂಡಿತ ರಾಮಕೃಷ್ಣರ ಬಗ್ಗೆ ಬಹಳ ಚಿಂತೆಯಾಗುತ್ತಿದೆ. ಚಿಂತಿತರಂತೂ ನಾವು ಕೂಡ ಮಹಾರಾಣಿ.
ಆದರೆ ದುರ್ಭಾಗ್ಯವಶ ಚಿಂತೆಯನ್ನು ಬಿಟ್ಟು ನಾವು ಬೇರೆ ಏನು ಮಾಡಲು ಸಾಧ್ಯವಿಲ್ಲ. ತಾಯಿ ರಾಮನ್ನ ಕಾಪಾಡು. ಒಂದು ಕ್ಷಣ ಕಾಲಾವಕಾಶ ಕೊಡಿ ಮಹಾಪ್ರಭು. ಈ ಕುಸ್ತಿ ಶುರು ಆಗೋಕ್ಕೂ ಮೊದಲು ಲಿಂಬ ಇದನ್ನ ಪ್ರಮಾಣ ಮಾಡಿ ತೋರಿಸ್ಬೇಕು, ಇವ್ರು ನನ್ನ ಹತ್ರ ಕುಸ್ತಿ ಆಡೋದಕ್ಕೆ ಯೋಗ್ಯರಾ ಅಂತ. ನನ್ನ ಯೋಗ್ಯತೆಯ ಬಗ್ಗೆ ಪ್ರಶ್ನೆ ಮಾಡ್ತಿದ್ಯಾ? ಪಂಡಿತ ರಾಮಕೃಷ್ಣ, ನಿನಗೆ ನನ್ನ ಜೊತೆ ದ್ವಂದ್ವ ಮಾಡೋ ಯೋಗ್ಯತೆ ಇಲ್ಲ. ಹಾಗಾದ್ರೆ ಮಾಡಿ ತೋರಿಸಿ. ನೀವು ಯಾವುದೇ ವಸ್ತುನಾದ್ರೂ ನನ್ಗಿಂತ ಜಾಸ್ತಿ ದೂರ ಎಸೆಯಕ್ಕಾಗತ್ತಾ? ಹಾ, ನಾನು ಹೀಗೆ ಮಾಡಬಲ್ಲೆ. ನಾನು ವಸ್ತುವಿನ ಜೊತೆ ನಿನ್ನನ್ನು ದೂರದಲ್ಲಿ ಎಸಿಬಲ್ಲೆ. ನೀವು ವ್ಯರ್ಥವಾಗಿ ಸಮಯನ ನಷ್ಟ ಮಾಡ್ತಾ ಇದ್ದೀರಾ ಪಂಡಿತ ರಾಮಕೃಷ್ಣ. ಇಲ್ಲ ದುರ್ಜನ ಮಹಾಶಯ, ಕಾಲಹರಣ ಮಾಡ್ತಿಲ್ಲ. ಇದು ತುಂಬಾ ಮುಖ್ಯವಾದ ವಿಷಯ. ನೀವು ಲಿಂಬನಿಗೆ ಆ ವಸ್ತುನ ನನ್ಗಿಂತ ಜಾಸ್ತಿ ದೂರ ಎಸೆಯೋದಕ್ಕೆ ಹೇಳಿ, ಇಲ್ಲ ಅಂದ್ರೆ ಸೋತೆ ಅಂತ ಒಪ್ಕೊಳಕ್ ಹೇಳಿ. ಆಗ್ಲಿ ಲಿಂಬ, ಇವ್ರೇನ್ ಹೇಳ್ತಾ ಇದಾರೋ ಅದನ್ನ ಅವ್ರಿಗಿಂತ ದೂರಕ್ಕೆ ಎಷ್ಟ್ ಬಿಟ್ಟು ತೋರಿಸ್ಬೇಕು. ಮರ, ಬಂಡೆ ಅದೇನೇ ಆಗಿರ್ಲಿ, ಅದನ್ನ ನೀವು ಕೂಡ್ಲೆ ತರಿಸಿ. ಲಿಂಬ ನಿಮ್ಮಿಂದ ತುಂಬಾ ದೂರಕ್ಕೆ ಎಸಿತಾನೆ. ಸರಿ, ಇದೇ ಆ ವಸ್ತು. ಇದನ್ನ ನನ್ಗಿಂತ ದೂರ ಎಷ್ಟು ತೋರಿಸಿ ನೋಡೋಣ. ಪೂರ್ತಿ ಶಕ್ತಿನ ಬಳಸ್ಕೊಂಡು ಎಷ್ಟು ದೂರ ಎಸೆಯಕ್ಕಾಗುತ್ತೋ ಅಷ್ಟು ದೂರ ಎಸಿರಿ. ಈ ರಾಮಕೃಷ್ಣ ಏನು ಮಾಡಬೇಕು ಅಂತಿದ್ದಾನೆ? ನೀನನ್ನ ಪರಿಹಾಸ ಮಾಡ್ತಿದ್ಯಾ ಪಂಡಿತ ರಾಮಕೃಷ್ಣ? ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನೋಡಿ, ನಾನು ಎಷ್ಟು ಗಂಭೀರವಾಗಿದ್ದೀನಿ. ನೀವಿದನ್ನ ಸಂಪೂರ್ಣ ಶಕ್ತಿ ಬಳಸ್ಕೊಂಡು ಎಷ್ಟು ದೂರ ಎಸೆಯಕ್ಕಾಗುತ್ತೋ ಅಷ್ಟು ದೂರ ಎಸಿರಿ. ತಗೊಳ್ಳಿ. ಲಿಂಬ ಮಹೋದಯ, ನೀವು ಇನ್ನೊಂದ್ಸಲ ಪ್ರಯತ್ನ ಪಡ್ತೀರಾ? ತಗೊಳ್ಳಿ ತಗೊಳ್ಳಿ. ಪಂಡಿತ ರಾಮಕೃಷ್ಣ, ಈಗ ನಿನ್ನ ಬಾರಿಯು. ಖಂಡಿತವಾಗ್ಲು ಕೊನೆಗೆ ಪ್ರತಿಸ್ಪರ್ಧಿದೆ ಅಲ್ವಾ? ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ಪಂಡಿತ ರಾಮಕೃಷ್ಣರೇ, ನೀವಿಲ್ಲಿ ಮೋಸ ಮಾಡಿದ್ದೀರಾ. ಇಲ್ಲ ಇಲ್ಲ ದುರ್ಜನ ಮಹಾಶಯ, ನಿಮ್ಗೆ ನೆನ್ಪಿಲ್ಲ ಅಂತ ಅನ್ಸುತ್ತೆ. ಈ ಸ್ಪರ್ಧೆ ಬಲ ಮತ್ತೆ ಬುದ್ಧಿಯದ್ದು. ಬುದ್ಧಿ ಬಲವನ್ನ ಸೋಲ್ಸ್ಬಿಡ್ತು. ಪಂಡಿತ ರಾಮಕೃಷ್ಣರೇ, ಬಹುಶಃ ನೀವು ಮರ್ತಿದ್ದೀರಾ ಅನ್ಸುತ್ತೆ. ಇನ್ನು ನೀವು ನನ್ನ ಇನ್ನೊಬ್ಬ ಶಿಷ್ಯ ಸಿಂಹನ್ ಜೊತೆಗೂ ಹೋರಾಡಬೇಕಾಗಿದೆ. ಸರಿ ಸರಿ ಸರಿ, ಸರಿಯಾಗಿ ಹೇಳ್ತಾ ಇದ್ದೀರಾ ಮಹೋದಯ. ನಾನದಕ್ಕೆ ತಯಾರಾಗಿದ್ದೀನಿ. ಆದರೆ ಈ ಬಾರಿ ಪ್ರಥಮ ಅವಕಾಶವನ್ನ ವಿರೋಧಿ ಸಿಂಬನಿಗೆ ಕೊಡಲಾಗುತ್ತೆ. ಅವರೇ ನಿರ್ಧರಿಸ್ತಾರೆ ಈ ಸ್ಪರ್ಧೆ ಯಾವ ರೀತಿ ನಡಿಬೇಕು ಅಂತ. ಯಾಕಂದ್ರೆ ನೀವು ಪಂಡಿತ ರಾಮಕೃಷ್ಣ, ನೀವು ನಿಮ್ಮ ಚತುರತೆಯಿಂದ ಯಾವ ಜಾಲವನ್ನು ಬೇಕಾದರೂ ಭೇದಿಸಬಲ್ಲರು. ಗುರುಗಳೇ, ನಮಗೆ ಅರ್ಥವಾಗುತ್ತಿಲ್ಲ, ನೀವು ಪಂಡಿತ ರಾಮಕೃಷ್ಣರ ಪಕ್ಷದಲ್ಲಿದ್ದೀರೋ ಅಥವಾ ಸಿಂಬಾರವರ ಪಕ್ಷದಲ್ಲೋ? ಮಹಾರಾಜರೇ, ನಾನು ಕೇವಲ ಸಿದ್ಧಾಂತದ ಪಕ್ಷದ ಕಡೆ. ಮೊದಲನೇ ಬಾರಿ ನಿರ್ಣಯವನ್ನ ಪಂಡಿತ ರಾಮಕೃಷ್ಣ ತಗೊಂಡ ಈ ಸ್ಪರ್ಧೆ ಹೇಗಿರಬೇಕು ಅಂತ. ಆದ್ರೆ ಈ ಬಾರಿ ವಿರೋಧಿ ಸಿಂಬನಿಗೇನೆ ಈ ನಿರ್ಣಯ ತಗೊಳ್ಳುವಂತ ಅವಕಾಶ ಕೊಡಬೇಕಾಗಿದೆ. ಆದ್ರೆ ಗುರುವರಿ ಯಾವುದೇ ಯಾಕಂದ್ರೆ ಗೀಕಂದ್ರೆ ಇಲ್ಲ ರಾಮಕೃಷ್ಣ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಮಹಾರಾಜ, ಯಾರು ವಿಜಯನಗರದ ಸಾಮ್ರಾಜ್ಯದ ಮೇಲೆ ಆಕ್ಷೇಪಣೆಯನ್ನ ಮಾಡಬಾರದು. ಈ
ಎಲ್ಲ ಸ್ಪರ್ಧೆಗಳು ಸಹ ಆತ್ಮಸಾಕ್ಷಿಯಾಗಿ ಸರಿಯಾಗಿರಬೇಕು ಮಹಾರಾಜರೇ. ಮತ್ತೆ ನನಗ್ ಗೊತ್ತಿಲ್ಲ, ಇಲ್ಲಿರುವಂತ ಯಾರಾದ್ರೂ ಹೇಳಬಹುದು ವಿಜಯನಗರದ ನಿವಾಸಿಗಳು ಯಾರಾದ್ರೂ ಪಕ್ಷಪಾತವನ್ನ ಮಾಡ್ತಾ ಇದ್ದೀವಿ ಈ ಸ್ಪರ್ಧೆಯಲ್ಲಿ ಅಂತ, ಅದು ಗೆಲುವಿಗೋಸ್ಕರ. ಹೌದು ಮಹಾರಾಜ, ರಾಜಗುರು ದತ್ತಾಚಾರ್ಯರ ಮಾತು ಸತ್ಯವಾಗಿದೆ. ಈ ಬಾರಿ ಮೊದಲನೇ ಅವಕಾಶ ನಮಗೆ ಸಿಗ್ಬೇಕಾಗುತ್ತೆ. ಈಗೇನ್ ಮಾಡ್ತೀಯ ರಾಮ? ತಥಾಚಾರ್ಯ ನಾವ್ ಹೊಡೆಸ್ಕೊಳ್ಳೋರ್ಗು ನಮ್ಮನ್ ಸುಮ್ನೆ ಬಿಡಲ್ಲ. ಸುಮ್ನಿರು ಬಂಧು, ಸುಮ್ನಿರು. ಸರಿ, ನಿಮಗೆ ಅವಕಾಶ ದೊರೆಯುತ್ತದೆ ನೀವೇ ನಿರ್ಣಯ ಮಾಡಲು ಈ ಸ್ಪರ್ಧೆ ಯಾವ ರೀತಿ ನಡೆಯಬೇಕೆಂದು. ಮಹಾರಾಜರೇ, ಈ ಬಾರಿ ಮಲ್ಲ ಕಂಬದ ಸ್ಪರ್ಧೆ ನಡೆಯುತ್ತೆ. ಮಲ್ಲಸ್ತಂಭ. ಹಾಗಾದ್ರೆ ಈ ಮಲ್ಲಸ್ತಂಭ ಅಂದ್ರೆ ಏನು? 2 ಕಂಬಗಳನ್ನ ಭೂಮಿಯಲ್ಲಿ ಹೂಳಲಾಗುತ್ತೆ. 8 ಗಜ ಒಳಗೆ ಮತ್ತು 8 ಗಜ ಹೊರಗೆ. 2 ಸ್ಪರ್ಧಿಗಳು ಅದನ್ನ ತೆಗೆಯೋ ಪ್ರಯತ್ನ ಮಾಡ್ಬೇಕಾಗುತ್ತೆ. ಮತ್ಯಾರು ಕಡಿಮೆ ಸಮಯದಲ್ಲಿ ಅದನ್ನ ತೆಗಿತಾರೋ ಅವರು ವಿಜಯಶಾಲಿ ಆಗ್ತಾರೆ. ಸಿಂಹ, ನೀನೀಗ ಸ್ಪರ್ಧೆಗೆ ತಯಾರಾಗಿದ್ಯಾ? ಹೇಳಿ ಆಚಾರ್ಯ. ಪಂಡಿತ ರಾಮಕೃಷ್ಣ, ನೀವು ಈ ಸ್ಪರ್ಧೆಗೆ ತಯಾರಾಗಿದ್ದೀರೇ? ಇಲ್ಲ ಇಲ್ಲ, ಈಗ ಇಲ್ಲ ಅನ್ನೋದಕ್ಕೆ ಅವಕಾಶವಿಲ್ಲ ಪಂಡಿತ ರಾಮಕೃಷ್ಣ. ನೀವು ಈ ಸವಾಲನ್ನು ಸ್ವೀಕರಿಸಿದ್ದೀರಾ. ಈಗ ನೀವು ಹಿಂದೇಟ್ ಹಾಕೋ ಹಾಗಿಲ್ಲ. ಇಲ್ಲ ನೀನೀಗ ಆಡ್ಲೇಬೇಕು. ಇಲ್ಲ, ನಾನು ಹೇಳ್ತಾ ಇದ್ದೀನಿ, ನೀನು ಪಂದ್ಯ ಆಡ್ಲೇಬೇಕು. ಇಲ್ಲ ಗುರುವಯ್ಯ, ನಾನ್ ಇವತ್ತು ಆಡೋದಿಲ್ಲ. ನಾನು ಖಂಡಿತವಾಗ್ಲೂ ನಾಳೆ ಆಡ್ತೀನಿ. ಈಗ ಮತ್ತೆ ಸಮಯವನ್ನೇಕೆ ಕೇಳುತ್ತಿರುವಿರಿ? ಸ್ಪರ್ಧೆಯ ಬಗ್ಗೆ ನಿಮಗೆ ಗೌರವವಿಲ್ಲವೇನೋ? ದುರ್ಜನ ಮಹಾಶಯ, ನಾನು ಕುಸ್ತಿಪಟು ಅಲ್ವಲ್ಲ. ಪಂಡಿತ ರಾಮಕೃಷ್ಣ, ಈಗ ನೀವು ಸ್ಪರ್ಧೆಯಿಂದ ಹೋಗೋ ಹಾಗಿಲ್ಲ. ನೀವು ಇವತ್ತೇ ಇದನ್ನ ಪೂರ್ಣಗೊಳಿಸಬೇಕು. ಇಲ್ಲ ಗುರುವರ್ಯ, ನಾನು ದಿನಕ್ಕೆ ಒಂದೇ ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸೋದು. ನೀನು ಸ್ಪರ್ಧಾರ್ಥಿಯಾಗಲ್ಲಾರ್ದೆ, ನೀನು ಅದನ್ನ ಬುದ್ಧಿವಂತಿಕೆಯಿಂದ ಗೆದ್ದೆ ಅಲ್ವಾ? ನೀವು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನಗಂತೂ ಇವತ್ತು ಖಂಡಿತವಾಗ್ಲೂ ನನ್ನ ತಲೆಗೆ ಸುಸ್ತಾಗಿ ಹೋಗಿದೆ. ತಲೆ ಸುಸ್ತಾಗಿ ಹೋಗಿದ್ಯಾ? ತಲೆಗೆ ಯಾವತ್ತಾದ್ರೂ ಸುಸ್ತಾಗತ್ತೇನಪ್ಪ? ಯಾರತ್ರ ತಲೆ ಇರುತ್ತೋ ಗುರುವರ್ಯ, ಅವ್ರ ತಲೆಗೆ ಸುಸ್ತಾಗತ್ತೆ. ಇದ್ಯಾವ ತರದ್ ನ್ಯಾಯ? ಯಾವುದೇ ವ್ಯಕ್ತಿ ಒಂದ್ ದಿನದಲ್ಲಿ 2 ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಇನ್ನೊಬ್ಬ ಒಂದೇ ಸ್ಪರ್ಧೆಯಲ್ಲಿ. ಆಗಲಿ ಪಂಡಿತ ರಾಮಕೃಷ್ಣ, ನಿಮಗೆ 1 ದಿನದ ಗಡುವು ನೀಡಲಾಗುತ್ತೆ. ತೆಗೆದುಕೊಳ್ಳಿ. ಈ ಬಾರಿ ನಾನು ನೋಡುತ್ತೇನೆ ಏನು ಮಾಡುವಿರಿ ಎಂದು. ಈಗ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಲ್ವಾ ಪಂಡಿತ ರಾಮಕೃಷ್ಣ? ಇಲ್ಲ ಇಲ್ಲ ಗುರುವರ್ಯ. ಎಂತ ಹಣೆ ಬರ ನಿಂದು ರಾಮ? ಸಮಸ್ಯೆನೂ ವಿಚಿತ್ರವಾಗೇ ಬರತ್ತೆ. ನಿನಗಂತೂ ಹೊಲದಲ್ಲಿ ಹುಲ್ಲು ತೆಗೆಯಕ್ ಬರಲ್ಲ, ಈ ಕಂಬನ್ ಹೇಗೆ ಎತ್ತತ್ಯಾ ಇನ್ನು? ಯಾಕೆ ಪಂಡಿತ ರಾಮಕೃಷ್ಣ, ಸ್ತಂಭ ನೋಡಿದ ಕೂಡಲೇ ಬೆವರು ನೀರು ಇಳಿತಾ ಇದೆಯಾ? ನಾಳೆ ಈ ಸ್ತಂಭನ ಎತ್ತೋ ಸಮಯದಲ್ಲಿ ಜೀವ ಹೋಗದೆ ಇದ್ರೆ ಸಾಕು.